ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ನಾಲೆಗೆ ನೀರು ಬಿಡುಗಡೆಗೆ ಒತ್ತಾಯಿಸಿ ಹೋರಾಟ. ಪಾಂಡವಪುರ ಕಾವೇರಿ ನೀರಾವರಿ ನಿಗಮದ ಎದುರು ರೈತರಿಂದ ಬೀಗ ಜಡಿದು ಆಕ್ರೋಶ. ಸಮಸ್ಯೆ ಬಗೆಹರಿಸದಿದ್ದರೆ ಆತ್ಮಹತ್ಯೆಯ ಎಚ್ಚರಿಕೆ. ರಾಷ್ಟ್ರೀಯ ಡೆಂಗ್ಯೂ ಜ್ವರ ದಿನಾಚರಣೆ ಹಿನ್ನೆಲೆ ಮಂಡ್ಯದಲ್ಲಿ ಬೃಹತ್ ಜನಜಾಗೃತಿ ಜಾಥಾ. ಮಾನವ ಸರಪಳಿ ನಿರ್ಮಿಸಿ ಸಾರ್ವಜನಿಕರಲ್ಲಿ ಅರಿವು. ರಾಜ್ಯಕ್ಕೆ ವಿದ್ಯುತ್ ಚಾಲಿತ ಬಸ್ಸುಗಳಿಗೆ ಬೇಡಿಕೆ ಇಟ್ಟ ರಾಜ್ಯ ಸರ್ಕಾರ. ಕೇಂದ್ರ ಸಚಿವರನ್ನ ಭೇಟಿ ಮಾಡಿದ ಸಾರಿಗೆ ಮಂತ್ರಿ ರಾಮಲಿಂಗಾರೆಡ್ಡಿ. ಸಕಾರಾತ್ಮಕವಾಗಿ ಸ್ಪಂದಿಸಿದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ರಾಜ್ಯದಲ್ಲಿ ಮತ್ತಷ್ಟು ಮದ್ಯದ ದರ ದುಬಾರಿ. ಸತತ 4 ಬಾರಿ ದರ ಏರಿಸಿರುವ ರಾಜ್ಯ ಸರ್ಕಾರ. ಮದ್ಯ ಪ್ರಿಯರ ಜೇಬಿಗೆ ಕತ್ತರಿ. ಮೇ 17ರಂದು ಮಂಡ್ಯದಲ್ಲಿ ಜೋಶಿ ವಿರುದ್ಧ ಪ್ರತಿಭಟನೆ, ಜಾಗೃತಿ ಸಮಾವೇಶ. ಸರ್ವಾಧಿಕಾರಿ ಧೋರಣೆ ವಿರುದ್ಧ ಆಕ್ರೋಶ. ಜೋಶಿ ನಡೆಯನ್ನ ಸಮರ್ಥಿಸಿಕೊಂಡ ಪ್ರೊಫೆಸರ್ ಎಚ್.ಎಸ್. ಮುದ್ದೇಗೌಡ. ರೈತರ ಬೆಳೆಗಳಿಗೆ ಸಮರ್ಪಕವಾಗಿ ನೀರು ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿ ಪಾಂಡವಪುರ ಕಾವೇರಿ ನೀರಾವರಿ ನಿಗಮ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಕಚೇರಿ ಮುಂಭಾಗ ತಾಲೂಕಿನ ಹಲವು ಗ್ರಾಮದ ರೈತರು ಬೀಗ ಜಡಿದು ಪ್ರತಿಭಟನೆ ನಡೆಸಿದರು. ಪಾಂಡವಪುರ ಪಟ್ಟಣದಲ್ಲಿ ಕಾವೇರಿ ನೀರಾವರಿ ನಿಗಮದ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಅವರ ಕಚೇರಿ ಮುಂಭಾಗ ವಿಶಿನಾಲ ಉಪವಿಭಾಗ ಪಾಂಡವಪುರದಲ್ಲಿ 60 ಗ್ರಾಮದ ರೈತರು ಬೀಗ ಜಡಿದು ಸಾಮ್ಯಾನ ಹಾಕಿಕೊಂಡು ಪ್ರತಿಭಟನೆ ನಡೆಸಿದರು. LBLL ನಾಲೆಗೆ ನೀರು ತಲುಪದೆ ಸುಮಾರು 13 ವರ್ಷದಲ್ಲಿ ಕಾಮಗಾರಿ ಮಾಡಿದ್ದು ಗ್ರಾಮದ ಬಯಲಿಗೆ ನೀರು ತಲುಪುವುದಿಲ್ಲ. ಇದರ ಬಗ್ಗೆ ಸಾಕಷ್ಟು ಬಾರಿ ಮನವಿ ಮಾಡಿದರೂ AEE, CS ಅರ್ಜಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಳ್ಳಿಲ್ಲ ಅಂತ ದೂರಿದರು. ರೈತ ನಾಗರಾಜು ಮಾತನಾಡಿ, ಸುಮಾರು 200 ಎಕರೆ ರೈತರ ಜಮೀನು ನೀರಿಲ್ಲದೆ ಒಣಗುತ್ತಿದ್ದು ಬೆಳೆ ಇಲ್ಲದೆ ಜೀವನದಿಗೆ ಬರ ಬಂದಿದೆ ಮತ್ತು ಆಪತ್ತು ಬಂದಿದೆ. ಕಾಲುವೆಗೆ ನೀರು ಹರಿಸಿ 6 ದಿನ ಕಳೆದರೂ ಕೆರೆ ಸಮೀಪ ಇರುವ 60 ಗ್ರಾಮದ ರೈತರಿಗೆ ನೀರು ಕೊಡದಿದ್ದರೆ ನಮಗೆ ಪರಿಹಾರವನ್ನಾದರೂ ಕೊಡಿ ಅಂತ ಕಚೇರಿಗೆ ಬೀಗ ಜಡಿದು ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು, ಸಂಬಂಧಪಟ್ಟ ಜನಪ್ರತಿನಿಧಿಗಳು ಬರುವವರೆಗೆ ಪ್ರತಿಭಟನೆ ಮುಂದುವರಿಸುವುದಾಗಿ ಎಚ್ಚರಿಕೆ ನೀಡಿದರು. ನಮ್ಮ ಬೆಳೆಗೆ ನೀರು ಕೊಡಲಿಲ್ಲ ಅಂದ್ರೆ ನಾವು ಬೆಳೆನ ಉಳಿಸ್ಕೊಳ್ಳೋದಾದ್ರೆ ಹೇಗೆ? ಹಾಗಾಗಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ 100 ಮನವಿ ಪತ್ರ ಕೊಟ್ಟಿದ್ದೀವಿ. ಯಾವುದೇ ಸಮಂಜಸವಾದ ಉತ್ತರ ಕೊಡಲ್ಲ, ಅದಕ್ಕೆ ಸಮಸ್ಯೆಗೆ ಪರಿಹಾರ ನೀಡ್ತಾ ಇಲ್ಲ. ಹಾಗಾಗಿ ಇವತ್ತು ನಾವು ಬೀಗನ ಹಾಕಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದೀವಿ. ಈಗಲಾದ್ರೂ ಸಂಬಂಧಪಟ್ಟಂತ ಹಿರಿಯ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಸೂಕ್ತ ಕ್ರಮ ವಹಿಸಿ ನಮ್ಮ ಜೀವನಕ್ಕೆ ಒಂದು ದಾರಿಯನ್ನ ಕೊಡಬೇಕು ಅಂತ ಈ ಮೂಲಕ ಆಗ್ರಹ ಪಡಿಸ್ತೀವಿ. ಸ್ಥಳಕ್ಕೆ ಆಗಮಿಸಿದ AE ಜಯರಾಮ್ ಅವರಿಗೆ ರೈತರು ತರಾಟೆಗೆ ತೆಗೆದುಕೊಂಡರು. ಆನಂತರ ಜಯರಾಮ್ ಮಾತನಾಡಿ, ಹಿಂದೆ ಇದ್ದ ಸಹಾಯಕ ಇಂಜಿನಿಯರ್ ಅವರು ವ್ಯವಸ್ಥೆಯನ್ನು ಸರಿಯಾಗಿ ಮಾಡಿಲ್ಲ, ಹಾಗಾಗಿ ಸಮಸ್ಯೆ ಆಗಿದೆ ಅಂತ ಸಮರ್ಥಿಸಿಕೊಂಡ್ರು. ಮನವಿ ಕೊಟ್ಟಿದ್ರು ಕೂಡ ಸರ್, ರೈತರು 60 ಭಾಗದ ರೈತರು ಮನವಿ ಕೊಟ್ಟಿದ್ರು. ನಾನು ಆಗ ಸಹಾಯಕ ಇಂಜಿನಿಯರ್ ಆಗಿ ನಾನು LBL ಕೆನಲ್ನ ನಾನೇ ನೋಡ್ತಿದ್ದೆ. ನಾನು ರಿಪೋರ್ಟ್ ಹಾಕಿದೆ. ಇದು ಕಾಂಟ್ರಾಕ್ಟ್ರಿಗೂ ಲೆಟರ್ ಬರ್ತಿದ್ದೆ, ನಿಮ್ದು ಫೈನಲ್ ಬಿಲ್ ಮಾಡಲ್ಲ, ನಮ್ದೆಲ್ಲ ಕಾಮಗಾರಿನ ಸಂಪೂರ್ಣ ಮುಗಿಸ್ಕೊಡಿ, ಎಲ್ಲೂ ಆಸ್ ಪರ್ ಕಟ್ ಆಫ್ ಸ್ಟೇಟ್ಮೆಂಟ್ ನೀವು ಕಾಮಗಾರಿ ಮಾಡಿಲ್ಲ ಅಂದ್ಬಿಟ್ಟು ನಾನು ರಿಪೋರ್ಟ್ ಹಾಕಿದ್ದೆ. ಅದನ್ನ ಫೈನಲ್ ಮಾಡುವಾಗ ಮತ್ತೆ ಕಂಪ್ಲೀಷನ್ ರಿಪೋರ್ಟ್ ಮಾಡಿಸುವಾಗ ನಮ್ಮ ಗಮನಕ್ಕೆ ಬರ್ದೇನೆ ಅವರು ಆಗಿದ್ದ ಸೆಕ್ಷನ್ ಆಫೀಸರು ಮತ್ತೆ AW ಅವರು ಕಂಪ್ಲೀಷನ್ ರಿಪೋರ್ಟ್ ಕಳಿಸಿದ್ರು. ಹೀಗಾಗಿ ರೈತರು ಸ್ಥಳದಲ್ಲಿ ಊಟ ತರಿಸಿ ಪ್ರತಿಭಟನೆ ಮುಂದುವರಿಸಿದರು. ಪ್ರತಿಭಟನೆಯಲ್ಲಿ ನಟರಾಜು, ನಾಗೇಶ್, ಮಹೇಶ್, ಶ್ರೀನಿವಾಸ್, ಜಗದೀಶ್, ನಾಕೇಗೌಡ ಮತ್ತಿತರರು ಭಾಗವಹಿಸಿದರು. ರಾಷ್ಟ್ರೀಯ ಡೆಂಗ್ಯೂ ಜ್ವರ ದಿನಾಚರಣೆ ಪ್ರಯುಕ್ತ ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಮಂಡ್ಯ ನಗರದ ಸಂಜೆಯ ವೃತ್ತದಲ್ಲಿ ಬೃಹತ್ ಮಾನವ ಸರಪಳಿ ನಿರ್ಮಿಸಿ ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಯಿತು. ಜಾಗೃತಿ ಜಾಥಾಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರು ಚಾಲನೆ ನೀಡಿದರು. ಡೆಂಗ್ಯೂ ಜ್ವರ ಬಾರದಂತೆ ಮುನ್ನೆಚ್ಚರಿಕೆ ವಹಿಸುವ ಸಂಬಂಧ ಮಂಡ್ಯದ ಸಂಜೆಯ ವೃತ್ತದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಜಾಗೃತಿ ಜಾಥಾ ಯಶಸ್ವಿಯಾಗಿ ನಡೆಯಿತು. ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಅವರು ಹಸಿರು ಬಾವುಟ ಪ್ರದರ್ಶಿಸುವ ಮೂಲಕ ಜಾಥಾಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಡೆಂಗ್ಯೂ ಎಂಬ ಮಾರಕ ರೋಗವನ್ನು ಹೋಗಲಾಡಿಸುವ ಮೊದಲ ಔಷಧಿ ಎಂದರೆ ಅದು ಅರಿವು. ಸಾರ್ವಜನಿಕರು ಡೆಂಗ್ಯೂ ಜ್ವರ ತಡೆಗಟ್ಟುವ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು ಅಂತ ಹೇಳಿದರು. ಸಾರ್ವಜನಿಕರು ತಾವು ವಾಸಿಸುವ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಸ್ವಚ್ಛತೆ ಕಾಪಾಡುವುದು ಹಾಗೂ ಸೊಳ್ಳೆಗಳು ಉತ್ಪತ್ತಿಯಾಗದಂತೆ ನೋಡಿಕೊಳ್ಳುವುದು ಅತಿ ಮುಖ್ಯ, ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಡೆಂಗ್ಯೂ ಬಂದ ನಂತರ ಎಚ್ಚೆತ್ತುಕೊಳ್ಳುವುದಕ್ಕಿಂತ ಡೆಂಗ್ಯೂ ಬಾರದಂತೆ ನೋಡಿಕೊಳ್ಳುವುದು ಬುದ್ಧಿವಂತಿಕೆ ಅಂತ ಹೇಳಿದರು. ಡೆಂಗ್ಯೂ ಕುರಿತು ನಾವೆಲ್ಲರೂ ಜಾಗೃತರಾದರೆ ಡೆಂಗ್ಯೂ ಎಂಬ ಮಹಾಮಾರಿಯನ್ನು ಹೋಗಲಾಡಿಸಬಹುದು. ಮಳೆಗಾಲ ಆರಂಭವಾಗಿರುವುದರಿಂದ ಚರಂಡಿ ಹಾಗೂ ಅರ್ಧಕ್ಕೆ ನಿಂತು ಹೋದ ಕಟ್ಟಡಗಳಲ್ಲಿ ನೀರು ನಿಂತರೆ ಸೊಳ್ಳೆಗಳು ಉತ್ಪತ್ತಿಯಾಗುತ್ತವೆ. ಸಾರ್ವಜನಿಕರು ತಮ್ಮ ಮನೆಗಳ ಮುಂಭಾಗದಲ್ಲಿ ಬರುವ ಚರಂಡಿಗಳನ್ನು ಸ್ವಚ್ಛಗೊಳಿಸಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸ್ವಯಂ ಪ್ರೇರಿತರಾಗಿ ಸ್ವಚ್ಛಗೊಳಿಸುವುದರಿಂದ ಡೆಂಗ್ಯೂ ಜ್ವರವನ್ನು ತಡೆಗಟ್ಟಬಹುದು ಅಂತ ಹೇಳಿದರು. ಸಾರ್ವಜನಿಕರಲ್ಲಿ ಅರಿವನ್ನು ಮೂಡಿಸುವಂಥ ಉದ್ದೇಶದಿಂದ ಇವತ್ತು ರಾಷ್ಟ್ರೀಯ ಡೆಂಗ್ಯೂ ದಿನ ಆಗಿರೋದ್ರಿಂದ ಹೆಚ್ಚು ಜನರು ಇದರ ಬಗ್ಗೆ ಜಾಗೃತರಾಗಬೇಕು, ತಿಳುವಳಿಕೆಯನ್ನು ಹೊಂದಬೇಕು ಅನ್ನುವಂಥ ಉದ್ದೇಶದಿಂದ ಒಂದು ಜಾಥಾವನ್ನು ಇದರ ಚಾಲನೆಯನ್ನು ಕೊಟ್ಟಿದ್ದೇವೆ. ಈ
ಈಗಾಗಲೇ ಡೆಂಗ್ಯೂ ಅನ್ನುವಂಥದ್ದು ಒಂದು ಮಾರಕವಾದಂಥ ಕಾಯಿಲೆ. ಹಾಗಾಗಿ ಅದರಲ್ಲಿ ಭಾಳ ಮುಖ್ಯವಾಗಿ ನಾವು ಡೆಂಗ್ಯೂನ ಹೋಗಲಾಡಿಸ್ಬೇಕಂತ ಹೇಳಿದ್ರೆ ಅದಕ್ಕೆ ದೊಡ್ಡ ಮದ್ದು ಅಂತ ಹೇಳಿದ್ರೆ ಅರಿವು, ಅದನ್ನು ನಾವು ಅವೇರ್ನೆಸ್ ಅಂತ ಕರಿತೀವಿ. ಸ್ವಚ್ಛತೆಯನ್ನು ಕಾಪಾಡ್ತಕ್ಕಂಥದ್ದು, ನೈರ್ಮಲ್ಯವನ್ನು ಕಾಪಾಡುವಂಥದ್ದು ಮತ್ತು ಸೊಳ್ಳೆಗಳು ಉತ್ಪತ್ತಿ ಆಗದೇ ಇರೋಂಥದ್ದು ನಾವು ನೋಡ್ಕೊಳ್ಳೋವಂಥದ್ದು ನಮ್ಮೆಲ್ಲರ ಒಂದು ಕರ್ತವ್ಯ. ಆ ನಿಟ್ಟಿನಲ್ಲಿ ಡೆಂಗ್ಯೂ ಆದ ನಂತರ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಕಡಿಮೆ ಮಾಡೋದಕ್ಕಿಂತ ಡೆಂಗ್ಯೂ ಬರೋದಕ್ಕಿಂತ ಮುಂಚೆನೇ ನಾವೆಲ್ಲರೂ ಕೂಡ ಜಾಗೃತರಾದರೆ ಖಂಡಿತವಾಗಲೂ ಕೂಡ ಡೆಂಗ್ಯೂನ ಹೋಗಲಾಡಿಸ್ಬೋದು ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಕೆ ಮೋಹನ್ ಅವರು ಮಾತನಾಡಿ, ಈ ಬಾರಿ ಡೆಂಗ್ಯೂ ಜ್ವರದ ಘೋಷವಾಕ್ಯ ಪರಿಶೀಲಿಸಿ, ಸ್ವಚ್ಛಗೊಳಿಸಿ, ಮುಚ್ಚುಡಿ. ಮೊದಲು ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಎಲ್ಲಾದರೂ ಸೊಳ್ಳೆ ಉತ್ಪತ್ತಿಯಾಗುವಂಥ ಸೊಳ್ಳೆಗಳು ಅಥವಾ ಸ್ಥಳಗಳಿದ್ದರೆ ಅದನ್ನು ಗುರುತಿಸಿ ಸ್ವಚ್ಛಗೊಳಿಸಬೇಕು. ನೀರು ನಿಲ್ಲದಂತೆ ಸ್ವಚ್ಛಗೊಳಿಸಿದ ಸ್ಥಳಗಳನ್ನು ಮುಚ್ಚಿಡಬೇಕು ಅಂತ ಹೇಳಿದರು. ಪರಿಶೀಲಿಸಿ, ಸುತ್ತಮುತ್ತ ಇರೋ ಅಂದರೆ ಘೋಷವಾಕ್ಯ ಪರಿಶೀಲಿಸಿ, ಸ್ವಚ್ಛಗೊಳಿಸಿ, ಮುಚ್ಚಿಡಿ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಲೇರಿಯಾ ನಿಯಂತ್ರಣಾಧಿಕಾರಿ ಕಾಂತರಾಜು, ಡಾಕ್ಟರ್ ಬೆಟ್ಟಸ್ವಾಮಿ, ಆಶಾಲತಾ ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ರಾಷ್ಟ್ರೀಯ ಡೆಂಗ್ಯೂ ಜ್ವರ ದಿನಾಚರಣೆ ಪ್ರಯುಕ್ತ ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ನಗರದ ಸಂಜೆ ವೃತ್ತದಲ್ಲಿ ಬೃಹತ್ ಮಾನವ ಸರಪಳಿಯನ್ನು ನಿರ್ಮಿಸಿ ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಯಿತು. ನಂತರ ಎಸ್ ಟಿ ಜಯರಾಮ್ ಪ್ಯಾರಾಮೆಡಿಕಲ್ ವಿಜ್ಞಾನ ಸಂಸ್ಥೆ ಮತ್ತು ಸದ್ವಿದ್ಯಾ ಪ್ಯಾರಾಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳಿಂದ ಸಂಜೆ ವೃತ್ತದಿಂದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಕಚೇರಿಯವರೆಗೆ ಜಾಥಾ ನಡೆಯಿತು. ವಿದ್ಯಾರ್ಥಿನಿಯರು ಕೀಟ ಚಿಕ್ಕದು, ಕಾಟ ದೊಡ್ಡದು, ವಿದ್ಯೆ ಕದಿಯಲಾಗದ ಸಂಪತ್ತು, ಆರೋಗ್ಯ ಕೊಳ್ಳಲಾಗದ ಸಂಪತ್ತು, ಸ್ವಯಂ ರಕ್ಷಣಾ ವಿಧಾನವನ್ನು ಬಳಸಿ ಸೊಳ್ಳೆಗಳನ್ನು ನಿಯಂತ್ರಿಸಿ ಎಂಬ ಜಾಗೃತಿ ಫಲಕಗಳನ್ನು ಜಾಥಾದಲ್ಲಿ ಪ್ರದರ್ಶನ ಮಾಡಿದರು. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಆರಂಭವಾಗುವ ಮೊದಲಿನಿಂದಲೂ ಕೆಲ ಸ್ಥಾಪಿತ ವ್ಯಕ್ತಿಗಳಿಂದ ಕಸಾಪ ರಾಜ್ಯ ಅಧ್ಯಕ್ಷ ಮಹೇಶ್ ಜೋಶಿ ವಿರುದ್ಧ ಆರೋಪಗಳನ್ನು ಮಾಡುತ್ತಿದ್ದು, ಆರೋಪಗಳಿಗೆ ತಾರ್ಕಿಕ ಅಂತ್ಯವಾಡಬೇಕಾಗಿದೆ ಎಂದು ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಪ್ರೊಫೆಸರ್ ಎಚ್.ಎಸ್. ಮುದ್ದೇಗೌಡ ತಿಳಿಸಿದರು. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರೊಫೆಸರ್ ಎಚ್.ಎಸ್. ಮುದ್ದೇಗೌಡ ಅವರು, ಮಹೇಶ್ ಜೋಶಿ ಕಾನೂನಿನ ಅಡಿಯಲ್ಲಿ ಮಾಡುತ್ತಿರುವ ಕೆಲಸಗಳಿಗೆ ಮಂಡ್ಯದಿಂದ ಅಪಸ್ವರ ಸರಿಯಾದ ಕ್ರಮ ಅಲ್ಲ ಅಂತ ಹೇಳಿದರು. ಪರಿಷತ್ತಿನ ಪೂರ್ವದಲ್ಲಿ ತಾವು ನೀಡಿದ ಮಾತಿಗೆ ಕಟಿಬದ್ಧರಾಗಿ ಜಿಲ್ಲೆಗೆ ಸಾಹಿತ್ಯ ಸಮ್ಮೇಳನವನ್ನು ತಂದು ಮಾನ ಉಳಿಸಿದ್ದಾರೆ. ಇದಕ್ಕಾಗಿ ನಿಯಮಗಳನ್ನು ಸಡಿಲಗೊಳಿಸಿದ್ದು, ಆಡಳಿತ ಸ್ನೇಹ ಬಯಲ ನೀಡಲು ತಿದ್ದುಪಡಿಗಳನ್ನು ಮಾಡುತ್ತಿದ್ದಾರೆ ಅಂತ ಹೇಳಿದರು. ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನವನ್ನೇ 100 ಬಾರಿ ತಿದ್ದುಪಡಿ ಮಾಡಿದ್ದು, ಪರಿಷತ್ತಿನ ಬಯಲ ತಿದ್ದುಪಡಿಯೂ ಸಹ ಅಂಬಾ ನಾಗರಾಜ್ ಅವರ ಅಧ್ಯಕ್ಷತೆಯ ಸಮಯದಿಂದಲೂ ಮಾಡಲಾಗುತ್ತಿದೆ ಎಂದು ಮಹೇಶ್ ಜೋಶಿ ಪರ ಸಮರ್ಥನವಾದ ಮಂಡಿಸಿದ ಮುದ್ದೇಗೌಡರು, ಬಯಲ ತಿದ್ದುಪಡಿಗೆ ಅನೇಕ ಮಂದಿ ಸದಸ್ಯರ ಸಮಿತಿ ರಚಿಸಿ ನಿರ್ಣಯ ಕೈಗೊಂಡಿದ್ದು, ಪರಿಷತ್ತಿನ ಸದಸ್ಯತ್ವ ಪಡೆಯಲು ಆನ್ಲೈನ್ ಮೂಲಕ ಸರಳೀಕರಣಗೊಳಿಸುವುದು, ಜಿಲ್ಲಾ ಘಟಕಗಳ ಪದಾಧಿಕಾರಿಗಳ ಆಯ್ಕೆ, ಅಶಿಸ್ತಿನ ವಿರುದ್ಧ ಕ್ರಮ ಕೈಗೊಂಡು ಅಮಾನತು ನೀಡುವುದು ಸೇರಿದಂತೆ ಹಲವು ಅಂಶಗಳನ್ನು ಹೊಂದಿದ್ದ ತಿದ್ದುಪಡಿಗೆ ಕಾರ್ಯಕಾರಿ ಸಮಿತಿಯ ಸದಸ್ಯರು ಹೊರತುಪಡಿಸಿ ಬೇರೆಲ್ಲರೂ ಒಪ್ಪಿಗೆ ಸೂಚಿಸಿದ್ದಾರೆ ಅಂತ ಹೇಳಿದರು. ಏನು ಅಂತಂದರೆ, ಇಲ್ಲಿ ಬೈಲಾ ತಿದ್ದುಪಡಿ ಸುಮ್ಮನೆ ಮಾಡಿಲ್ಲ. ಹೈಕೋರ್ಟಿನ ನಿವೃತ್ತ ನ್ಯಾಯಾಧೀಶರೊಬ್ಬರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಮಟ್ಟದ ನ್ಯಾಯಾಧೀಶರೊಬ್ಬರ ಸಹಭಾಗಿತ್ವದಲ್ಲಿ ರಾಜ್ಯ ಚುನಾವಣೆಯ ಮಾಜಿ ಆಯುಕ್ತರನ್ನು ಇಟ್ಟುಕೊಂಡು 3 ಜನ ವಕೀಲರನ್ನು ಇಟ್ಟುಕೊಂಡು 8 ಜನ ಸಾಕಾಗಿತ್ತು ಸಮಿತಿಗೆ, 12 ಜನ ಮಾಡಿದ್ದಾರೆ. ಬೈಲಾ ತಿದ್ದುಪಡಿ ಸಮಿತಿಗೆ 12 ಜನ ಸದಸ್ಯರನ್ನು ನೇಮಕ ಮಾಡಿ ಬೈಲಾ ತಿದ್ದುಪಡಿ ಮಾಡಿರುವಂಥದ್ದು. ಮೇಜರ್ ಥಿಂಗು 1,000 ರೂಪಾಯಿಗಳ ಸದಸ್ಯತ್ವದ ಶುಲ್ಕವನ್ನು ಮಾಡಿದರು. ಜೋಶಿಯವರು ಬಂದ ತಕ್ಷಣ ಅದನ್ನು 250 ರೂಪಾಯಿಗೆ ಇಳಿಸಿ ಬೈಲಾ ತಿದ್ದುಪಡಿ ಮಾಡಿದ್ರು. ತಪ್ಪೇ? ಕನ್ನಡ ಸಾಹಿತ್ಯ ಪರಿಷತ್ತಿನ ಕಚೇರಿಗೆ ಹೋಗಿ ಸದಸ್ಯತ್ವ ಮಾಡಿಸುವಂಥವರು ಇದ್ದರು, ಅಥವಾ ಅವ್ರ ಕಡೆಯವರು ಯಾರು ತಾಲೂಕು ಅಧ್ಯಕ್ಷನೋ ಜಿಲ್ಲಾಧ್ಯಕ್ಷನೋ ಇದ್ದರೆ ಅವನ ಕೈಲಿ ಹಣ ಕೊಟ್ಟು ಮಾಡಿಸುವಂಥವ್ರು ಇದ್ದರು. ಹಣ ಕೊಟ್ಟು ಮೆಂಬರ್ಶಿಪ್ ಕೇಳುವಂಥ ಸಂದರ್ಭದಲ್ಲಿ ಹಣನೇ ದುರುಪಯೋಗ ಇರುವಂಥ ಅನೇಕ ಉದಾಹರಣೆಗಳು ನಮ್ಮ ಮುಂದೆ ಇನ್ನೂ ಇದ್ದಾವೆ. ದುಡ್ಡು ಕೊಟ್ಟು ಮೆಂಬರ್ಶಿಪ್ ಆಗದಿರುವಂಥದ್ದು. ಅದಕ್ಕೇನು ಮಾಡಿದ್ರು, ಆ್ಯಪ್ ಮಾಡಿ ಆ ಮುಖಾಂತರ ನೀವು ಮೆಂಬರ್ ಆಗಿ ಅಂತೇಳಿ ಬಿಟ್ಟರು. ಮುಕ್ತವಾದ ಅವಕಾಶ, ಅದು ತಪ್ಪೇ? ಸಮ್ಮೇಳನದ ವೇಳೆ ಮೀರಶಿವಲಿಂಗಿ ಅವರು ಮುಂದಿನ ಆದೇಶದವರೆಗೆ ಸಂಚಾಲಕನಾಗಿ ನೇಮಿಸಿದ್ದು, ಯಾವಾಗ ಬೇಕಾದರೂ ತೆರವುಗೊಳಿಸುವ ಅಧಿಕಾರ ಅವರ ಅಧ್ಯಕ್ಷರಿಗಿತ್ತು. ಅದನ್ನೇ ದೊಡ್ಡ ಸಮಸ್ಯೆಯಾಗಿಸಿ ಅವರ ಬೆಂಬಲಿಗರು ಗಲಾಟೆಗೆ ಮುಂದಾದರು ಅಂತ ಹೇಳಿದರು. ಶ್ರೀಮತಿ ಮೀರಾ ಶಿವಲಿಂಗಯ್ಯ ಅವರನ್ನು
ಸಮ್ಮೇಳನ ಮುಗಿಯೋ ತನಕ, ಸಮ್ಮೇಳನದ ಆರಂಭದಿಂದ ಸಮ್ಮೇಳನ ಮುಗಿಯೋ ತನಕ ಸಂಚಾಲಕರನ್ನಾಗಿ ನೇಮಕ ಮಾಡಿದ್ರು. ಆದೇಶನ ಹಾಗೆಯೇ ಕೊಟ್ಟಿದ್ದಾರೆ. ನಿಮ್ಮನ್ನು ಮುಂದಿನ ಆದೇಶದವರೆಗೆ ನಾಮನಿರ್ದೇಶಿತ ಸಂಚಾಲಕರನ್ನಾಗಿ ನೇಮಿಸಲಾಗಿದೆ. ಮುಂದಿನ ಆದೇಶ ಅದು ನಾಳಕರಾಗ್ಬೋದು, ನಾಡಿದ್ದರಾಗ್ಬೋದು, 3 ತಿಂಗಳಾಗ್ಬೋದು. ಅದು ಕೊಟ್ಟ ಮೇಲೆ ಅದರ ಅರ್ಥ ನಿಮಗೆ ಗೊತ್ತಾಗಿದೆ. ಸಮ್ಮೇಳನ ಮುಗೀತು, ಓವರಾಲ್ ಏನಿತ್ತು ಬಾಡಿ ಎಲ್ಲವನ್ನು ಕೂಡ ವಿಸರ್ಜನೆ ಮಾಡಿದ್ರು. 23 ಮುಗಿದು 24 ವಿಸರ್ಜನೆ ಮಾಡಿದ್ರು. ತಪ್ಪೇ? ವಿಸರ್ಜನೆ ಮಾಡಲಿ, ಅದು ಆ ನಂತರದ ವಿಚಾರ. ಅದನ್ನು ಅವರು ದಕ್ಕಿಸ್ಕೊಳ್ಳೋಕ್ಕೆ ಅರ್ಗಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ. ಅವ್ರಿಗೆ ಯಾವರ್ ಸಂಚಾಲಕರು ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡಿದ್ರು. ಅದಕ್ಕೆ ಮುಂಚೆ ಸ್ವಲ್ಪ ಮುಖಮನಸ್ಸಿತ್ತು ಇವರ ನಡುವೆ. ಏನು, ನೀವು ನನ್ನನ್ನು ಸಂಚಾಲಕಿ ಮಾಡಿಲ್ಲ, ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡಿದ್ದಾರೆ ಅಂತ ಅವ್ರ ಮುಂದೆನೇ ಮಾತಾಡ್ಬಿಟ್ರು. ನಾವು ಸಾಕ್ಷಿಗಿದ್ವಿ. ಆದೇಶ ಕೊಟ್ಟರು ಮಹೇಶ್ ಜೋಶಿಯವರು, ನೀವು ನಾನು ಮಾಡಿಲ್ಲ ಅಂತ ಉದ್ದಟತನದ ಉತ್ತರ ಕೊಟ್ಟರೆ ಅಧ್ಯಕ್ಷ ಮತ್ತು ಸಂಚಾಲಕರ ನಡುವೆ ಯಾವ ಹೊಂದಾಣಿಕೆ ಇರ್ತದೆ ಕೆಲಸ ಮಾಡೋದಕ್ಕೆ? ಕೆಲವು ಸಮಿತಿಗಳು ಸಮ್ಮೇಳನದ ಖರ್ಚಿನ ಸಂಪೂರ್ಣ ಲೆಕ್ಕ ನೀಡಿಲ್ಲ. ಸಮ್ಮೇಳನ ಬಗೆಗಿನ ಚರ್ಚೆಗಳು ಹಾದಿ ತಪ್ಪುತ್ತಿದ್ದು ಅಧ್ಯಕ್ಷರು ಲೆಕ್ಕ ನೀಡಲು 6 ತಿಂಗಳ ಅವಧಿ ಅವಕಾಶವಿದೆ ನೀಡುತ್ತಾರೆ ಎಂದು ಜೋಶಿ ಪರ ವಾದ ಮಂಡಿಸಿದವರು, ಜೋಶಿ ಅವರಿಗೆ ಬೆದರಿಕೆಯೊಡ್ಡಿದ ಕಾರಣ ಅವರು ಜಿಲ್ಲೆಗೆ ಆಗಮಿಸುತ್ತಿಲ್ಲ. ಅನಾರೋಗ್ಯದ ಕಾರಣ ಸಮ್ಮೇಳನದ ಸಮಾರೋಪ ಕಾರ್ಯಕ್ರಮದಲ್ಲೂ ಭಾಗವಹಿಸಿಲ್ಲ. ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳೊಂದಿಗೆ ಸಭೆ ವೇಳೆ ಅವರ ಸಂಬಂಧಿಕರು ಹಾಸಿಗೆ ಹಿಡಿದ ಕಾರಣ ಬರಲಾಗಿಲ್ಲ ಅಂತ ಪ್ರಶ್ನೆಗಳಿಗೆ ಜೋಶಿ ಪರವಾದ ಬ್ಯಾಟಿಂಗ್ ಮಾಡಿದರು. ಗೋಷ್ಠಿಯಲ್ಲಿ BM ಅಪ್ಪಾಜಪ್ಪ, ಜನದಯ್ಯ ದರ್ಶಗುಪ್ಪೆ, GV ನಾಗರಾಜ್, ಶಂಕರೇಗೌಡ, ವೇಣು, ಸುಜಾತ ಕೃಷ್ಣ, ಶ್ರೀನಿವಾಸ್ ಉಪಸ್ಥಿತರಿದ್ದರು. ಮಂಡ್ಯದಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಲೆಕ್ಕ ನೀಡದೆ ಉದ್ದಟತನ ತೋರುತ್ತಿರುವ ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯ ಅಧ್ಯಕ್ಷ ಮಹೇಶ್ ಜೋಶಿ ಅವರ ಆರ್ಥಿಕ ಅಶಿಸ್ತು ಮತ್ತು ಸರ್ವಾಧಿಕಾರಿ ಧೋರಣೆ ವಿರುದ್ಧ ಮೇ 17ರಂದು ಮಂಡ್ಯದ ಕಲಾಮಂದಿರದಲ್ಲಿ ಪ್ರತಿಭಟನೆ, ಜಾಗೃತಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದ ಕಾರಸವಾಡಿ ಮಹದೇವು ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಕಾರಸವಾಡಿ ಮಹದೇವರವರು, ಡಾಕ್ಟರ್ ಮಹೇಶ್ ಜೋಶಿ ಅಮಾನತು ಮಾಡಿ ಕಸಾಪ ಉಳಿಸಿ ಘೋಷಣೆಯಡಿ ನಡೆಯುವ ಜಾಗೃತಿ ಸಮಾವೇಶದಲ್ಲಿ ನಾಡಿನ ಕನ್ನಡ ಸಾಹಿತ್ಯ ಪರಿಷತ್ ಅಜೀವ ಸದಸ್ಯರು, ಪ್ರಗತಿಪರ ಸಂಘಟನೆಯ ಮುಖಂಡರು ಹಾಗೂ ಕೆಲವು ಜನಪ್ರತಿನಿಧಿಗಳು ಪಕ್ಷಾತೀತವಾಗಿ ಭಾಗವಹಿಸುವಂತೆ ಮನವಿ ಮಾಡಿದರು. ವಿವಿಧ ಕನ್ನಡಪರ ಜನಪರ ಸಂಘಟನೆಗಳ ಮುಖ್ಯಸ್ಥರು, ಪದಾಧಿಕಾರಿಗಳು ಬೃಹತ್ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸುತ್ತೇವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡ ಸಾಹಿತ್ಯದ ಅಭಿಮಾನಿಗಳು ಪ್ರತಿಭಟನೆಗೆ ಬೆಂಬಲ ನೀಡಬೇಕು ಅಂತ ಕೋರಿದರು. ಪ್ರಜಾಪ್ರಭುತ್ವ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇರ್ತಕ್ಕಂಥ ಮಹೇಶ್ ಜೋಶಿಯ ಸರ್ವಾಧಿಕಾರಿ ಧೋರಣೆಯನ್ನು ಖಂಡಿಸಿ ಮಹೇಶ್ ಜೋಶಿಯನ್ನು ಇಳಿಸಿ ಕಸಾಪ ಉಳಿಸಿ ಅಂತಕ್ಕಂಥ ಅಭಿಯಾನ ಈ ಒಂದು ಸಭೆಗೆ ನಾಡಿನ ಹೆಸರಾಂತ ಸಾಹಿತಿಗಳು, ಕಸಾಪ ಮಾಜಿ ಅಧ್ಯಕ್ಷರುಗಳು, ಹಿರಿಯ ಪತ್ರಕರ್ತರು, ಹಿರಿಯ ಹೋರಾಟಗಾರರು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಮೈಸೂರು, ಚಾಮರಾಜನಗರ, ಹಾಸನ, ಮಂಡ್ಯ ಸೇರಿದಂತೆ ಈ ವಿಭಾಗ ಮಟ್ಟದ ಈ 4 ವಿಭಾಗಗಳಲ್ಲೂ ಈ ಒಂದು ಜಾಗೃತಿ ಸಮಾವೇಶ ಮಾಡ್ತೇವೆ. ಅದು ಮಂಡ್ಯದಿಂದ ಮೈಸೂರು ವಿಭಾಗ ಮಟ್ಟದಿಂದ ಪ್ರಾರಂಭ ಆಗ್ತಾ ಇದೆ. ಈ ಒಂದು ಸಮಾವೇಶಕ್ಕೆ ನಿಮ್ಮ ಮೂಲಕ ಜಿಲ್ಲೆಯ ಯುವಜನರನ್ನು, ಸಾಹಿತ್ಯ ಮನಸ್ಸಿರ್ತಕ್ಕಂಥ ಸಾಹಿತ್ಯಾಸಕ್ತರನ್ನು, ರಂಗಾಸಕ್ತರನ್ನು, ಕಸಾಪಕ್ಕೆ ಅಜೀವ ಸದಸ್ಯರಾಗಿರ್ತಕ್ಕಂಥ ಎಲ್ಲ ಸದಸ್ಯರನ್ನು ಆಹ್ವಾನ ಮಾಡಲಿಕ್ಕೆ ಇವತ್ತು ನಿಮ್ಮ ಮೂಲಕ ನಾವು ಅವರಿಗೆ ಮನವಿ ಮಾಡ್ತಾ ಇದ್ದೇವೆ. ಜಿಲ್ಲೆಯ ಅಮೂಲ್ಯ ರತ್ನದಂತಿದ್ದ ಪ್ರೊಫೆಸರ್ HS ಮುದ್ದೇಗೌಡ ಅವರು ಮಹೇಶ್ ಜೋಶಿ ಅವರ ಬಾಲಗೋಷ್ಠಿಯಂತೆ ಅವರನ್ನು ಸಮರ್ಥಿಸಿಕೊಳ್ಳುತ್ತಿದ್ದು, ರಾಜ್ಯಾಧ್ಯಕ್ಷ ಮಹೇಶ್ ಜೋಶಿ ಸಮ್ಮೇಳನ ಮುಗಿದ ಮರುದಿನವೇ ಜಿಲ್ಲಾ ಸಮಿತಿ ವಜಾ ಮಾಡಿದ್ದೇಕೆ, ಮೀರಾ ಶಿವರಂಗಿ ಅವರನ್ನು ಹೊರಹಾಕಿದ್ದನ್ನು ಪ್ರಶ್ನಿಸಲು ಬಂದವರ ವಿರುದ್ಧ ದೂರು ನೀಡಿದ್ದೇಕೆ, ಬೈಲಾ ತಿದ್ದುಪಡಿ ಮೂಲಕ ಜಿಲ್ಲಾಧ್ಯಕ್ಷರ ಅಧಿಕಾರ ಕೇಂದ್ರೀಕರಣಗೊಳಿಸುತ್ತಿರುವುದೇಕೆ, ನ್ಯಾಯಬದ್ಧವಾಗಿ ಪ್ರಶ್ನಿಸಿದವರ ವಿರುದ್ಧ ನೋಟಿಸ್ ನೀಡಿ ವಜಾಗೊಳಿಸುತ್ತಿರುವುದೇಕೆ ಅಂತ ಪ್ರಶ್ನೆ ಮಾಡಿದರು. ಅವರ ಬಾಲಗೊಂಚಿಯಾಗಿ ಇವತ್ತು ನಮ್ಮೆಲ್ಲರ ಗುರುಗಳಿರ್ಬೋದು HS ಮುದ್ದೇಗೌಡರು, ಒಂದು ಬಾರಿ ಕಸಾಪ ಅಧ್ಯಕ್ಷರಾಗಿದ್ದವರು, 2 ಬಾರಿ ಸೋಲನ್ನು ಉಂಡಿರ್ತಕ್ಕಂಥವರು, ಇವತ್ತು ಕನ್ನಡದ ಮನಸ್ಥಿತಿಯನ್ನು ಮಂಡ್ಯ ಜಿಲ್ಲೆಗೆ ಆತ ಮಾಡಿರ್ತಕ್ಕಂಥದ್ದನ್ನೇ ಮರೆತು ಮಾರನೇ ದಿನಕ್ಕೆ ಸಮ್ಮೇಳನದ ಯಶಸ್ಸಿಗೆ ಹಗಲು ರಾತ್ರಿ ದುಡಿದಂಥ ಮೀರಾ ಶಿವಲಿಂಗಯ್ಯನವರು ಮತ್ತು ಅವರ ತಂಡವನ್ನು ವಜಾ ಮಾಡಿದಂಥದ್ದನ್ನು ನಿಮ್ಮ ಕೈಲಿ ಕೊಟ್ಟಿದ್ದೀವಿ. ಅದನ್ನು ಮಾರನೇ ದಿನವೇ ರದ್ದು ಮಾಡ್ತಾನೆ. ಅದನ್ನು ಬೆಂಬಲಿಸಿ ಎಲ್ಲ ಹೋರಾಟಗಾರರು ತಪ್ಪು ಮಾಡಿದ್ದಾರೆ ಅಂತೇಳಿ ಅವ್ರ ವಿರುದ್ಧ ಕ್ರಮ ವಹಿಸಬೇಕು ಅಂತೇಳಿ ಪತ್ರ ಬರೀತಾರೆ ಮುದ್ದೇಗೌಡರು. ಅಂತಂದರೆ ಇವರು ಮಂಡ್ಯ ಜಿಲ್ಲೆಯ ನಾಗರಿಕರೇ ಅಥವಾ ನಾಗರಿಕರ ಬಗ್ಗೆ ಅಭಿಮಾನ ಇದೆಯಾ? ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನದ ಬಗ್ಗೆ ನಾವೆಲ್ಲರೂ ದುಡ್ದಿರ್ತಕ್ಕಂಥದ್ದು ಮುದ್ದೇಗೌಡರಿಗೆ ಗೊತ್ತೇ ಇಲ್ವೇ?
ಸಂಘಟನಾ ವಾಗ್ಮಿ ಮಂಜು ಮಾತನಾಡಿ, ಮಹೇಶ್ ಜೋಶಿ ಅವಶ್ಯಕತೆ ಮತ್ತು ಆಡಳಿತ ದೃಷ್ಟಿಯಿಂದ ಬೈಲಾ ತಿದ್ದುಪಡಿ ಮಾಡುತ್ತಿರುವುದಾಗಿ ಹೇಳಿದ್ದು, ಕನ್ನಡ ಸಾಹಿತ್ಯ ಪರಿಷತ್ನ ಹಲವಾರು ವರ್ಷಗಳ ಇತಿಹಾಸದಲ್ಲಿ ಇದುವರೆಗೂ ಬೈಲಾ ತಿದ್ದುಪಡಿಯಾಗಿದ್ದರೆ ತಾವು ಅಧಿಕಾರ ವಹಿಸಿಕೊಂಡು 3 ವರ್ಷದಲ್ಲಿ ಅನೇಕ ಬಾರಿ ತಿದ್ದುಪಡಿ ಮಾಡುತ್ತಿರುವುದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದರು. ಬೈಲಾ ತಿದ್ದುಪಡಿ ನಿರಂತರವಾಗಿ ನಡೀತಿರ್ತದೆ. ಆಗಾಗ ಅವಶ್ಯಕತೆ ಮತ್ತು ಪರಿಷತ್ತಿನ ಆಡಳಿತ ದೃಷ್ಟಿಯಿಂದ ಜಿಲ್ಲಾ ತಿದ್ದುಪಡಿ ಮಾಡ್ತೀವಿ ಅಂತ ಹೇಳ್ತಾರೆ ಅವರು. ಅಲ್ಲ, ನಾವು ಮಾಡಬೇಡಿ ಅಂತ ಹೇಳೋದಿಲ್ಲ. ಬೈಲಾ ಇದೆ, ಮಾಡಿ. 108 ವರ್ಷದಲ್ಲಿ ಕೇವಲ 6 ಬಾರಿ ಮಾತ್ರ ಆಗಿರೋದು ತಿದ್ದುಪಡಿ. ಸ್ವಾಮಿ, ನೀವು ಅಧಿಕಾರಕ್ಕೆ ಬಂದು 2 ವರ್ಷ ಆಯಿತು. ಜನಾದೇಶ ಕೊಟ್ಟು ನಿಮಗೆ ಅಜೀವ ಸದಸ್ಯರು. ಇದು 3ನೇದೋ 4ನೇದೋ ತಿದ್ದುಪಡಿ ಮಾಡೋಕ್ಕೆ ಹೋಗಿದ್ರಲ್ಲ, ಯಾಕೆ? ಇದು ನಿಮ್ಮ ತೊಗಲಿಕ್ಕೆ ಸಂಸ್ಕೃತಿ ಅಲ್ವೇ? ಇದನ್ನು ಕೇಳಬಾರ್ದುವೇ? ಪ್ರಜಾಪ್ರಭುತ್ವ ನಮಗೆಲ್ಲರಿಗೂ ನಂಬಿಕೆ ಇದೆ ಅಲ್ವಾ? ನೀವು ಕೂಡ ಪ್ರಜಾಪ್ರಭುತ್ವದ ಅಡಿಯಲ್ಲಿ ತನ್ನ ಆಯ್ಕೆ ಆಗಿರೋದು. ನೀವು ಯಾಕೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು, ಆದರ್ಶಗಳನ್ನ ಯಾಕೆ ಕತ್ತಿಸುತ್ತಾ ಇದ್ದೀರಿ? ಇದನ್ನು ನಾವು ಕೇಳಬಾರ್ದ ಇದನ್ನು? ಇನ್ನೊಂದು, ಕಸಾಪದಲ್ಲಿ ರಾಜಕೀಯ ಬಿಟ್ಟು ಚರ್ಚೆಗೆ ಬನ್ನಿ ಅಂತೇಳಿ ಮಾನ್ಯ 2 ಬಾರಿ ಪದವೀಧರ ಮಹೇಶ್ ಜೋಶಿಯಿಂದ ಮೀರಾ ಶಿವಲಿಂಗಿ ಅವರಿಗೆ ಅಪಮಾನ ಮಾಡಿದ್ದು, ರಾಜ್ಯದಲ್ಲಿ ಮಹಿಳಾ ಆಯೋಗ ಎಂಬುದಿದ್ದರೆ ಕೂಡಲೇ ಅವರ ವಿರುದ್ಧ ಸ್ವಯಂ ಪ್ರೇರಿತವಾಗಿ ದೂರು ತೆಗೆಸಿಕೊಳ್ಳಬೇಕು ಅಂತ ಹೇಳಿದರು. ಗೋಷ್ಠಿಯಲ್ಲಿ ಸುಂಡಳ್ಳಿ ಮಹೇಶ್, ಉಮಾಕಾಂತ್ ಕುಮಾರ್, ಅಭಿನಂದನ್ ಉಪಸ್ಥಿತರಿದ್ದರು. ಕೇಂದ್ರ ಸರ್ಕಾರ ಪ್ರಾಯೋಜಿತ PME ಡ್ರೈವ್ ಉಪಕ್ರಮದ ಅಡಿಯಲ್ಲಿ ಎಲೆಕ್ಟ್ರಿಕ್ ಬಸ್ಗಳನ್ನು ಹಂಚಿಕೆ ಮಾಡುವಂತೆ ಕೋರಿ ಕರ್ನಾಟಕ ಸಲ್ಲಿಸಿದ್ದ ಮನವಿಯನ್ನ ಕೇಂದ್ರದ ಬೃಹತ್ ಕೈಗಾರಿಕಾ ಸಚಿವಾಲಯವು ಸ್ವೀಕರಿಸಿದ್ದು, ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಸಚಿವ ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿ ಈ ಬಗ್ಗೆ ಚರ್ಚೆ ನಡೆಸಿದರು. ಕೇಂದ್ರ ಸರ್ಕಾರ ಪ್ರಾಯೋಜಿತ PME ಡ್ರೈವ್ ಉಪಕ್ರಮದ ಅಡಿಯಲ್ಲಿ ಎಲೆಕ್ಟ್ರಿಕ್ ಬಸ್ಗಳನ್ನು ಹಂಚಿಕೆ ಮಾಡುವಂತೆ ಕೋರಿ ಕರ್ನಾಟಕ ಸರ್ಕಾರ ಸಲ್ಲಿಸಿದ್ದ ಮನವಿಯನ್ನು ಕೇಂದ್ರದ ಬೃಹತ್ ಕೈಗಾರಿಕಾ ಸಚಿವಾಲಯವು ಸ್ವೀಕರಿಸಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಪ್ರಮುಖ ನಗರಗಳಲ್ಲಿ ನಗರ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನು ಮತ್ತಷ್ಟು ಉತ್ತಮಪಡಿಸುವ ಅಗತ್ಯವನ್ನು ಉಲ್ಲೇಖಿಸಿ ಕರ್ನಾಟಕದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಸಲ್ಲಿಸಿರುವ ಮನವಿಗೆ ಕೇಂದ್ರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಅತ್ಯಂತ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ನವದೆಹಲಿಯ ಸಚಿವಾಲಯದಲ್ಲಿ ತಮ್ಮನ್ನು ಭೇಟಿಯಾದ ಸಚಿವ ರಾಮಲಿಂಗಾರೆಡ್ಡಿ ಅವರ ಜೊತೆ ಕುಮಾರಸ್ವಾಮಿ ಅವರು ರಾಜ್ಯದ ನಗರ ಸಾರಿಗೆ ವ್ಯವಸ್ಥೆಯನ್ನು ಮತ್ತಷ್ಟು ಸುಧಾರಿಸುವ ನಿಟ್ಟಿನಲ್ಲಿ ಮಹತ್ವದ ಮಾತುಕತೆ ನಡೆಸಿದರು. ಅಲ್ಲದೆ ಕರ್ನಾಟಕ ಸರ್ಕಾರಕ್ಕೆ ಕೇಂದ್ರದಿಂದ ಸಂಪೂರ್ಣ ಬೆಂಬಲ ನೀಡುವುದಾಗಿ ಭರವಸೆ ನೀಡಿದ ಕುಮಾರಸ್ವಾಮಿ ಅವರು ವಿದ್ಯುತ್ ಚಾಲಿತ ಬಸ್ಸುಗಳ ಹಂಚಿಕೆ ಪ್ರಕ್ರಿಯೆ ಈಗಾಗಲೇ ನಡೆಯುತ್ತಿದೆ ಮತ್ತು ಕರ್ನಾಟಕಕ್ಕೆ ಹಂತ ಹಂತವಾಗಿ ಮತ್ತು ಆದ್ಯತೆ ಮೇರೆಗೆ ವಿದ್ಯುತ್ ಚಾಲಿತ ಬಸ್ಸುಗಳನ್ನು ಹಂಚಿಕೆ ಮಾಡಲಾಗುವುದು ಅಂತ ಭರವಸೆ ನೀಡಿದರು. ಹಲಗೂರು ಸಮೀಪದ ಲಿಂಗಶೆಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಡ್ಡರದೊಡ್ಡಿ ಗ್ರಾಮಕ್ಕೆ ಹೊಂದಿಕೊಂಡಂತಿರುವ ಜೂಗನಹಳ್ಳಿ ಗ್ರಾಮ ಸರ್ವೆ ನಂಬರ್ 19, 14, 15ರಲ್ಲಿ ರಸ್ತೆ ಒತ್ತುವರಿ ಮಾಡಲಾಗಿದ್ದ ನಕಾಶೆ ದಾರಿ ಅಥವಾ ಹದ್ದಿಗಿಡದ ಓಣಿಯನ್ನ ಕಂದಾಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳ ಸಮಕ್ಷಮದಲ್ಲಿ ತೆರವುಗೊಳಿಸಲಾಯಿತು. ಹಲಗೂರು ಸಮೀಪದ ಲಿಂಗಪಟ್ಟಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಡ್ಡರದೊಡ್ಡಿ ಗ್ರಾಮಕ್ಕೆ ಹೊಂದಿಕೊಂಡಿರುವ ಜೋಗನಹಳ್ಳಿ ಗ್ರಾಮದ ಸರ್ವೆ ನಂಬರ್ 19, 14, 15ರಲ್ಲಿ ರಸ್ತೆ ಒತ್ತುವರಿ ಮಾಡಲಾಗಿದ್ದ ನಕಾಶೆ ದಾರಿ ಅಥವಾ ಹದ್ದಿಗಿಡದ ಓಣಿಯನ್ನು ಬುಧವಾರ ಕಂದಾಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ತೆರವುಗೊಳಿಸಲಾಯಿತು. ಕಂದಾಯ ಇಲಾಖೆಯ RI ಮಧುಸೂದನ್ ಮಾತನಾಡಿ, ಸ್ಥಳೀಯರು ನೀಡಿದ ಮಾಹಿತಿ ಪ್ರಕಾರ ಕೆಲವರು ಈ ನಕಾಶೆ ದಾರಿಯ ಮೇಲೆ ಒತ್ತುವರಿ ಮಾಡಿಕೊಂಡಿದ್ದರಿಂದ ಜಮೀನು ಮಾಲೀಕರು ತಮ್ಮ ಕೃಷಿ ಚಟುವಟಿಕೆಗಳಿಗೆ ತೆರಳಲು ತೊಂದರೆ ಅನುಭವಿಸುತ್ತಿದ್ದರು. ಈ ಕುರಿತು ವಡ್ಡರದೊಡ್ಡಿ ಗ್ರಾಮದ ತಿಮ್ಮಯ್ಯ ಬಿನ್ಲೇಡ್ ದುಂಡೆ ಅವರು ಮಳವಳ್ಳಿ ತಾಲೂಕು ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದರು. ಮನವಿ ಹಿನ್ನೆಲೆಯಲ್ಲಿ ತಹಸೀಲ್ದಾರ್ ಆದೇಶದಂತೆ ಭೂಮಾಪನ ಇಲಾಖೆ ಸ್ಥಳ ಪರಿಶೀಲನೆ ನಡೆಸಿ ಅಳತೆ ಕಾರ್ಯವನ್ನು ಕೈಗೊಂಡಿತು. ಭೂಮಾಪನ ವರದಿಯಲ್ಲಿ ನಿಖರವಾಗಿ ನಕಾಶೆ ದಾರಿ ಒತ್ತುವರಿ ಆಗಿರುವುದನ್ನು ದೃಢಪಡಿಸಲಾಗಿದ್ದು, ತಹಸೀಲ್ದಾರ್ ಕಚೇರಿಯ ನಿರ್ದೇಶನದಂತೆ ನಕಾಶೆ ದಾರಿಯನ್ನು ಸ್ಥಳಕ್ಕೆ ಬಂದ ಅಧಿಕಾರಿಗಳು 2 JCB ಮುಖಾಂತರ ತೆರವುಗೊಳಿಸಿದರು. ಈ ವೇಳೆ BSP ಮಹಿಳಾ ಮುಖಂಡರು ಸುಶೀಲಮ್ಮ, ಜಯಣ್ಣ, ಮಲ್ಲೇಗೌಡ, ರಮೇಶ್ ಕುಮಾರ್ ಸೇರಿದಂತೆ ಅನೇಕರು ಹಾಜರಿದ್ದರು. ರಾಜ್ಯದಲ್ಲಿ ಮದ್ಯದ ದರವನ್ನ ಮತ್ತಷ್ಟು ಏರಿಸಲಾಗಿದ್ದು, ಈ ಬೆಲೆ ನಿನ್ನೆಯಿಂದಲೇ ರಾಜ್ಯದ ಎಲ್ಲ ಬಾರ್ ಮತ್ತು ವೈನ್ ಸ್ಟೋರ್ಗಳಲ್ಲಿ ಅನುಷ್ಠಾನಕ್ಕೆ ಬಂದಿದೆ. ರಾಜ್ಯ ಸರ್ಕಾರ ಒಟ್ಟಾರೆ 4 ಬಾರಿ ಮದ್ಯದ ದರವನ್ನ ಹೆಚ್ಚಿಸಿದ್ದು, ಇದರಿಂದ ಮದ್ಯಪ್ರಿಯರಿಗೆ ಹತಾಶೆ ಉಂಟಾಗಿದೆ. ಕರ್ನಾಟಕದಲ್ಲಿ ಮದ್ಯದ ಬೆಲೆಯನ್ನು ಮತ್ತೊಮ್ಮೆ ಹೆಚ್ಚಿಸಲಾಗಿದೆ. ಭಾರತೀಯ ನಿರ್ಮಿತ ಮದ್ಯ ಮತ್ತು ಬಿಯರ್ಗಳು ರಾಜ್ಯಾದ್ಯಂತ ದುಬಾರಿಯಾಗಿದ್ದಾವೆ. ಕಳೆದ 2 ವರ್ಷಗಳಲ್ಲಿ 4ನೇ ಬಾರಿಗೆ ರಾಜ್ಯದಲ್ಲಿ ಮದ್ಯದ ಬೆಲೆ ಏರಿಕೆ ಮಾಡಲಾಗಿದೆ. ಮೇ 15ರಿಂದ ಹೊಸ ಪರಿಷ್ಕೃತ ದರಗಳು ಜಾರಿಗೆ ಬಂದಿದ್ದು, ಮದ್ಯಪ್ರಿಯರಿಗೆ ಇದು ನುಂಗಲಾರದ ತುತ್ತ ಉಂಟಾಗಿದೆ. ಕರ್ನಾಟಕ ಸರ್ಕಾರವು 2024-25ರ ಹಣಕಾಸು ವರ್ಷಕ್ಕೆ ಅಬಕಾರಿ ಆದಾಯದ ಗುರಿಯನ್ನು ಹೆಚ್ಚಿಸಿದ ಹಿನ್ನೆಲೆಯಲ್ಲಿ ಬೆಲೆ ಏರಿಕೆ ಅನಿವಾರ್ಯವಾಗಿದೆ. ಕಳೆದ ವರ್ಷ ಅಬಕಾರಿ ಇಲಾಖೆಗೆ 38,600 ಕೋಟಿ ಸಂಗ್ರಹಿಸುವ ಕಾರ್ಯವನ್ನು ವಹಿಸಲಾಗಿತ್ತು. ಈ ಬಾರಿ ಗುರಿಯನ್ನು 40,000 ಕೋಟಿಗೆ ಹೆಚ್ಚಿಸಲಾಗಿದೆ.
ಈಗಾಗಲೇ ದರ ಪರಿಷ್ಕರಣೆ ಎಲ್ಲೆಡೆ ಹೆಚ್ಚಾಗಿದ್ದು ಮಂಡ್ಯ ಜಿಲ್ಲೆಯ ಎಲ್ಲ ಬಾರ್ ಮತ್ತು ವೈನ್ ಸ್ಟೋರ್ಗಳಲ್ಲೂ ಕೂಡ ನಿನ್ನೆಯಿಂದಲೇ ಬೆಲೆ ಏರಿಕೆ ಹೆಚ್ಚಾಗಿದೆ. ಯೋಗರಾಜ್ ಸಿನಿಮಾ ಅರ್ಪಿಸುವ ಪರ್ಲ್ ಸಿನಿ ಕ್ರಿಯೇಷನ್ಸ್ ಅಡಿಯಲ್ಲಿ ನಿರ್ಮಾಣಗೊಂಡಿರುವ ನಗುವಿನೊಂದಿಗೆ ಮಾಸ್ ಅಂಶಗಳನ್ನು ಹೊಂದಿರುವ ಒಂದು ಉತ್ತಮ ಸಂದೇಶ ನೀಡುವ ಕುಲದಲ್ಲಿ ಕೀಳ್ಯಾವುದೋ ಚಲನಚಿತ್ರವು ಮೇ 23ರಂದು ರಾಜ್ಯಾದ್ಯಂತ ಬಿಡುಗಡೆಯಾಗಲಿದೆ ಎಂದು ಚಿತ್ರದ ನಾಯಕ ನಟ ಹಾಗೂ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಮಡೇನೂರು ಮನು ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಮಡೇನೂರು ಮನು ಅವರು ಹಲವಾರು ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಚಲನಚಿತ್ರಕ್ಕೆ ಯೋಗರಾಜ್ ಭಟ್ ಅವರೇ ಕಥೆ ಸಾಹಿತ್ಯವಿದ್ದು ಕೆ ರಾಮನಾರಾಯಣ್ ನಿರ್ದೇಶನ ಮಾಡಿದ್ದಾರೆ ಅಂತ ಹೇಳಿದರು. ಬಹು ತಾರಾಗಣ ಹೊಂದಿರುವ ಚಲನಚಿತ್ರದಲ್ಲಿ ಯೋಗರಾಜ್ ಭಟ್, ಸೋನಾಲ್ ಮೆಂತೆರೋ, ತಬಲಾ ನಾಣಿ, ಶರತ್ ಲೋಹಿತಾಸ್ವ, ಡ್ರಾಗನ್ ಮಂಜು, ಜೇಡಳ್ಳಿ ಕೃಷ್ಣಪ್ಪ, ಕರಿಸುಬ್ಬು, ಹರೀಶ್ ರ, ಸೀನಾ ನಾಗೇಂದ್ರ ಸೇರಿದಂತೆ ಇತರರು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. 5 ಹಾಡುಗಳಿರುವ ಚಲನಚಿತ್ರವು ರಾಮನಗರ, ಚನ್ನಪಟ್ಟಣ, ಸಕಲೇಶಪುರ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಚಿತ್ರೀಕರಣ ಮಾಡಲಾಗಿದೆ ಅಂತ ಹೇಳಿದರು. ತಯಾರಾಗಿ ಒಂದು ಕುಲದಲ್ಲಿ ಕೀಳ್ಯಾವುದು ಅಂತ ಒಂದು ಸಿನಿಮಾನ ನಾಯಕ ನಟನಾಗಿ ಪ್ರಪ್ರಥಮ ಬಾರಿಗೆ ರೆಡಿಯಾಗಿ ಒಂದು ಸಿನಿಮಾ ಮಾಡಿದ್ದೀವಿ. ಇದೇ ತಿಂಗಳು 23 ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ ಸಿನಿಮಾ. ಇದು ಯೋಗರಾಜ್ ಭಟ್ ಸರ್ ಅವರ ಒಂದು ಕತೆ ಸಾಹಿತ್ಯ, ಹಾಗೆ ನಮ್ಮ ಕೆ ರಾಮನಾರಾಯಣ್ ಸರ್ ಅವರ ಒಂದು ನಿರ್ದೇಶನ, ಸಂತೋಷ್ ಕುಮಾರ್ ಹಾಗೂ ವಿದ್ಯಾ ಅವರ ಒಂದು ನಿರ್ಮಾಣದಲ್ಲಿ ಮೂಡಿಬಂದಿರುವಂಥ ಸಿನಿಮಾ. ಇದು ಪಕ್ಕಾ ಎಂಟರ್ಟೈನ್ಮೆಂಟ್ ಮಾಸ್. ನಿನ್ನೆ ಸೆನ್ಸರ್ ಆಯಿತು, UA ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಆಕ್ಷನ್ ಥ್ರಿಲ್ಲರ್ ಅಂತ ಕೊಟ್ಟಿದ್ದಾರೆ. ಇದು ಮಾಸ್ ಮತ್ತು ಎಂಟರ್ಟೈನ್ಮೆಂಟು ಮಧ್ಯೆ ಒಂದು ಎಮೋಷನಲ್ ಕ್ಯಾರಿ ಆಗೋವಂಥ ಒಂದು ಸಿನಿಮಾ. ಎಲ್ಲೋದ್ರೂ ಕೂಡ ಒಂಥರ ಈ ಸಿನಿಮಾಯಿಂದ ನೋಡಿ ಆಚೆಗೆ ಬಂದವರು, ನಾವು ನಮ್ಮ ಸಿನಿಮಾನ ಹೊಗಳ್ಕೊಳ್ಳಂಗಿಲ್ಲ, ಸಿನಿಮಾ ನೋಡಿದವರು ಖುಷಿಯಿಂದ ಆಚೆಗೆ ಬರ್ತಾರೆ. ಒಂದೇ ವರ್ಡು ಹಂಗಿದೆ, ಹಿಂಗಿದೆ ಅಂತ ನಾನೇನು ಹೇಳಲ್ಲ, ಸಿನಿಮಾ ಇಷ್ಟ ಆಗುತ್ತೆ ಒಂದೇ ವರ್ಡು ಅಂತ ಹೇಳ್ಬಲ್ಲೆ ಸರ್. ಏನಿದೆ ಒಂದು ಎಂಟರ್ಟೈನ್ಮೆಂಟ್ ಬಂದಾಗ ನೀವು ಟೈಟ್ಲೂ ಇಷ್ಟಪಡ್ತೀರಾ, ಇಲ್ಲಿ ಕಥೆನೂ ಇಷ್ಟಪಡ್ತೀರಾ, ಎಲ್ಲ ಇನ್ವಾಲ್ವ್ ಆಗುತ್ತೆ. ಬರೀ ಕುಲದಲ್ಲಿ ಕೀಳಾಗೋದು ಅಂದ ತಕ್ಷಣ ಏನೋ ಇವರೆಲ್ಲ ಫುಲ್ ವೇದ ಅಂತ ಹೇಳ್ಬೋದೇನೋ, ಫುಲ್ಲು ಥಿಯೇಟ್ರೆಲ್ಲ ಗುಮ್ ಅಂತ ಸೈಲೆಂಟಾಗಿ ಏನೋ ಹೇಳ್ಕೊಂಡು ಹೋಗ್ಬೋದೇನೋ ಅನ್ನೋದಿರಲ್ಲ. ಒಟ್ಟಾರೆ ಚೆನ್ನಾಗಿ ನಗಿಸ್ತೀವಿ ಸರ್, ನಗಿಸಿ ಒಂದು ಮಾಸ್ ಬರುತ್ತೆ ಮಸ್ತ್. ಗೋಷ್ಠಿಯಲ್ಲಿ ಶಿವಮೂರ್ತಿ, ಮಂಡ್ಯ ಮಂಜು, ಹೇಮಂತ್ ಉಪಸ್ಥಿತರಿದ್ದರು. ಅಧಿಕಾರಿಗಳು ಪರಸ್ಪರ ಸಮನ್ವಯತೆಯಿಂದ ಹಾಗೂ ಜವಾಬ್ದಾರಿಯುತವಾಗಿ ಕೆಲಸ ಮಾಡಿ ರೈತರಿಗೆ ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿ ನೀಡುವ ಜೊತೆಗೆ ಹೊಸ ಆವಿಷ್ಕಾರ ಮತ್ತು ತಂತ್ರಜ್ಞಾನಗಳ ಬಗ್ಗೆ ಅರಿವು ಮೂಡಿಸಬೇಕು ಎಂದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಹಾಗೂ ಕೃಷಿ ಸಚಿವ ಚಲುವರಾಯಸ್ವಾಮಿ ತಿಳಿಸಿದರು. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ 38ನೇ ಘಟಿಕೋತ್ಸವದಲ್ಲಿ ಕೃಷಿ ಮತ್ತು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಸಹ ಕುಲಾಧಿಪತಿಯೂ ಆಗಿರುವ ಚಲುವರಾಯಸ್ವಾಮಿ ಅವರು ಭಾಗವಹಿಸಿ ಅತಿ ಹೆಚ್ಚು ಅಂಕ ಗಳಿಸಿರುವ ವಿದ್ಯಾರ್ಥಿಗಳಿಗೆ ಪದವಿ ಪ್ರಮಾಣ ಪತ್ರ ಮತ್ತು ಚಿನ್ನದ ಪದಕ ನೀಡಿ ಗೌರವಿಸಿದರು. ಘಟಿಕೋತ್ಸವ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಹಾಗೂ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಯಾದ ತಾವರ್ಚಂದ್ ಗೆಹ್ಲೋಟ್, ಉಪಕುಲಪತಿಗಳಾದ ಡಾಕ್ಟರ್ ಪಾಟೀಲ್ ಸೇರಿದಂತೆ ವಿಶ್ವವಿದ್ಯಾಲಯದ ನಾಮನಿರ್ದೇಶಿತ ಸದಸ್ಯರು ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ಅಧಿಕಾರಿಗಳು ಪರಸ್ಪರ ಸಮನ್ವಯತೆಯಿಂದ ಹಾಗೂ ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕು ಅಂತ ಹೇಳಿದರು. ರೈತರಿಗೆ ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿ ನೀಡುವ ಜೊತೆಗೆ ಹೊಸ ಆವಿಷ್ಕಾರ, ವಿಜ್ಞಾನ, ತಂತ್ರಜ್ಞಾನಗಳ ಬಗ್ಗೆ ಅರಿವು ಮೂಡಿಸಿ ಕೃಷಿ ಜಮೀನುಗಳಿಗೆ ಅವುಗಳನ್ನು ವರ್ಗಾವಣೆ ಮಾಡಿ ಅಂತ ಅವರು ಸಲಹೆಯನ್ನ ನೀಡಿದರು. ಸಭೆಯಲ್ಲಿ ಕೃಷಿ ಇಲಾಖೆ ಆಯುಕ್ತರಾದ ಪಾಟೀಲ್, ನಿರ್ದೇಶಕರಾದ GT ಪುತ್ರ, ಜಲಾನಯನ ಅಭಿವೃದ್ಧಿ ಇಲಾಖೆ ನಿರ್ದೇಶಕರಾದ ಬಂತನಾಳ್, ಸೆಕೆಂಡರಿ ಅಗ್ರಿಕಲ್ಚರ್ ನಿರ್ದೇಶಕರಾದ ವೆಂಕಟರಮಣರೆಡ್ಡಿ ಪಾಲ್ಗೊಂಡಿದ್ದರು. ಪ್ರಸಕ್ತ ಸಾಲಿನ SSLC ಪರೀಕ್ಷೆಯಲ್ಲಿ ಅತ್ಯುನ್ನತವಾಗಿ ಅಂಕ ಗಳಿಸಿ ಸಾಧನೆ ಮಾಡಿದ ಮಂಡ್ಯ ಜಿಲ್ಲೆಯ ವಿದ್ಯಾರ್ಥಿನಿಯಾದ ಧೃತಿ ಮತ್ತು ಪುನೀತಾರವರನ್ನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರರವರು ಆತ್ಮೀಯವಾಗಿ ಅಭಿನಂದಿಸಿ ಶುಭ ಹಾರೈಸಿದರು. ಪ್ರಸಕ್ತ ಸಾಲಿನಲ್ಲಿ SSLC ಪರೀಕ್ಷೆಯಲ್ಲಿ ಅತ್ಯುನ್ನತವಾಗಿ ಅಂಕ ಗಳಿಸಿ ಸಾಧನೆಗೈದ ಮಂಡ್ಯ ಜಿಲ್ಲೆಯ ವಿದ್ಯಾರ್ಥಿನಿಯರಾದ ಧೃತಿ ಮತ್ತು ಪುನೀತಾರವರನ್ನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸನ್ಮಾನಿಸಲಾಯಿತು. ಕೇರ್ಪೇಟೆಯ ವಿದ್ಯಾರ್ಥಿನಿ ಧೃತಿ SSLC ಪರೀಕ್ಷೆಯಲ್ಲಿ 625 ಅಂಕಗಳಿಗೆ 625 ಅಂಕಗಳನ್ನು ಗಳಿಸಿದ್ದು, ಮದ್ದೂರಿನ ವಿದ್ಯಾರ್ಥಿನಿ ಪುನೀತಾ 625 ಅಂಕಗಳಿಗೆ 624 ಅಂಕಗಳನ್ನು ಗಳಿಸಿದರು. ಜಿಲ್ಲಾಧಿಕಾರಿ ಕುಮಾರ್ ಅವರು ವಿದ್ಯಾರ್ಥಿನಿಯರನ್ನು ಸನ್ಮಾನಿಸಿ ಮಾತನಾಡಿದರು. SSLC ಪರೀಕ್ಷೆಯಲ್ಲಿ ಉನ್ನತ ಅಂಕ ಗಳಿಸುವ ಮೂಲಕ ಜಿಲ್ಲೆ ಮತ್ತು ಇಲಾಖೆ ಕೀರ್ತಿಗೆ ಕಾರಣರಾಗಿದ್ದೀರಿ ಅಂತ ಅವರು ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಶಿವರಾಮೇಗೌಡ, ಜಿಲ್ಲಾ ಯೋಜನಾ ಉಪ ಸಮನ್ವಯಾಧಿಕಾರಿ ಚಂದ್ರಶೇಖರ್, ಶಿಕ್ಷಣಾಧಿಕಾರಿ ಚಂದ್ರಕಾಂತ್ ಸೇರಿದಂತೆ ಇನ್ನಿತರರಿದ್ದರು. ಮಳವಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾಗಿ ಕಾರ್ಯನಿರ್ವಹಿಸಿರುವ ಮಾಜಿ ಶಾಸಕ ಅನ್ನದಾನಿಯವರು ಕ್ಷೇತ್ರದ ಅಭಿವೃದ್ಧಿಗೆ ಯಾವುದೇ ಶಾಶ್ವತ ಯೋಜನೆಗಳನ್ನು ಅನುಷ್ಠಾನಗೊಳಿಸಿಲ್ಲ ಹಾಗೂ ಅವರು ಶಾಸಕರಾಗಿದ್ದ ವೇಳೆಯಲ್ಲಿ ಮಳವಳ್ಳಿ ತಾಲೂಕಿನಲ್ಲಿ ಸಾಕಷ್ಟು ಜಮೀನು ಭೂಗಳ್ಳರ ಪಾಲಾಗಿದೆ ಎಂದು ಮಳವಳ್ಳಿ ತಾಲೂಕಿನ ಕಾಂಗ್ರೆಸ್ ಮುಖಂಡರು ಆಪಾದಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಾಜೂರವರು, ಮಾಜಿ ಶಾಸಕ ಅನ್ನದಾನಿಯವರ ಅಧಿಕಾರದ ಅವಧಿಯಲ್ಲಿ ಅಕ್ರಮ ಖಾತೆಯಾಗಿರುವ ಪೈಕಿ ಈಗಾಗಲೇ ಸಾಕಷ್ಟು ಎಕರೆ ಜಮೀನಿನ ಖಾತೆ ರದ್ದುಪಡಿಸಲಾಗಿದೆ ಎಂದು ಹೇಳಿದರು. ಮುನ್ಮೂಲ್ ನಿರ್ದೇಶಕ RN ವಿಶ್ವಾಸ್ ಕೆಲ ದಿನಗಳ ಹಿಂದೆ ಮಾಜಿ ಶಾಸಕ ಅನ್ನದಾನಿಯವರ ಶಾಸಕತ್ವದ ಅವಧಿಯಲ್ಲಿ ಕೇವಲ 4-5 ರಸ್ತೆಗಳನ್ನು ಮಾತ್ರ ಅಭಿವೃದ್ಧಿಪಡಿಸಲಾಗಿತ್ತು. ಇದನ್ನು ಹೊರತುಪಡಿಸಿ ಯಾವುದೇ ಶಾಶ್ವತ ಯೋಜನೆ ಜಾರಿಗೊಳಿಸಲು ಇವರಿಂದ ಸಾಧ್ಯವಾಗಿಲ್ಲ ಎಂದು ವ್ಯಂಗ್ಯವಾಡಿದ ಅವರು,
ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಾಗಿರುವ ಶಾಸಕರ ಬಗ್ಗೆ ಹಣ ಮಾಡುವ ಹುದ್ದೆಯಿಂದ ಗೇಲಿ ಮಾಡುವುದನ್ನು ಮಾಜಿ ಶಾಸಕರು ನಿಲ್ಲಿಸಬೇಕು ಅಂತ ಹೇಳಿದರು. ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರಾದ ದೇವರಾಜ್ ಮಾತನಾಡಿ, ಮಳವಳ್ಳಿ ತಾಲೂಕಿನಲ್ಲಿ ನರೇಂದ್ರ ಸ್ವಾಮಿ ಅವರ ಅಧಿಕಾರದ ಅವಧಿಯಲ್ಲಿ ನಡೆದಿರುವ ಅಭಿವೃದ್ಧಿ ಪರ್ವದ ಬಗ್ಗೆ ಪಕ್ಷಾತೀತವಾಗಿ ಜನಮೆಚ್ಚುಗೆ ಸೂಚಿಸಿದ್ದಾರೆ. ಅಭಿವೃದ್ಧಿ ಶೂನ್ಯವೆಂಬ ಮಾಜಿ ಶಾಸಕರ ಆರೋಪ ಸತ್ಯಕ್ಕೆ ದೂರವಾದದ್ದು ಅಂತ ಹೇಳಿದರು. ಮಳವಳ್ಳಿ ತಾಲೂಕಿನಲ್ಲಿ ನಮ್ಮ ನರೇಂದ್ರ ಸ್ವಾಮಿ ಅವರು ಯಾವ ರೀತಿ ಅಭಿವೃದ್ಧಿ ಪಡಿಸಿದ್ದಾರೆ ಅಂತ ತಮ್ಮಗಳ ಮುಖಾಂತರ ನಾನು ತಿಳಿಸೋಕ್ಕೆ ಬಯಸ್ತೇನೆ. ಯಾಕೆಂದರೆ ಇವೆಲ್ಲ ಸಾಕ್ಷಿಗುಡ್ಡ ಶಾಶ್ವತ ಆಗಿರುವಂಥವು. ಯಾವುದೇ ಅವರೆಲ್ಲ ತಮ್ಮ ಮುಂದೆ ಒಂದು ಏನೋ ತೋರಿಸಿದ್ದಾರೆ, ಬರೀ ತೋರಿಸೋದ್ರಷ್ಟೇ. ನಿಮಗೆ ಏನಾದರೂ ದಯಮಾಡಿ ಅವರು ಮಾಹಿತಿ ಕೊಟ್ಟು ನನ್ನ ಕಾಲದಲ್ಲಿ ಇಷ್ಟೊಂದು ಸಾಕ್ಷಿಗುಡ್ಡ ಮಳವಳ್ಳಿನಲ್ಲಿ ಇಂಥ ಶಾಶ್ವತ ಮಾಡಿದ್ದೀನಿ, ಇಷ್ಟೊಂದು ಅಭಿವೃದ್ಧಿ ಮಾಡಿದ್ದೀನಿ ಅಂತ ತಮ್ಮ ಮುಂದೆ ಅವರು ಹೇಳಿದ್ರಷ್ಟೇ, ತೋರಿಸೋದ್ರಷ್ಟೇ. ನಾವು ಒಂದು ಮುಖಾಂತರ ನೋಡಿದಾಗಲ್ಲಿ ಟಿ ವಿ ಮುಖಾಂತರ ಅಥವಾ ಪೇಪರ್ ನೋಡಿದಾಗ ತೋರಿಸಿದ್ರಷ್ಟೇ, ನಿಮ್ಮ ಮುಂದೆ ಏನು ಅಂತ ನೋಡಿಲ್ಲ. ಅವರ ಅಭಿವೃದ್ಧಿ ವಿಚಾರದಲ್ಲಿ ನಮ್ಮ ಮಾಜಿ ಶಾಸಕರು ಮಾತಾಡಬೇಕಾದ ಅವಶ್ಯಕತೆ ಇಲ್ಲ. ಜನಗಳೇ ಮಾತಾಡ್ತಾರೆ, ಸಾರ್ವಜನಿಕರೇ. ಪಕ್ಷಾತೀತವಾಗಿ ನಮ್ಮ ಪಕ್ಷದವರು ನಾವು ಅಂತ ನಾವು ಹೇಳ್ಕೊತೀವಿ, ಅದು ಆ ಭಾವನೆ ಅಲ್ಲ. ಪಕ್ಷಾತೀತವಾಗಿ ನರೇಂದ್ರ ಸ್ವಾಮಿ ಅವರು ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ಪಕ್ಷದವರಾದರೂ ಇಲ್ಲ ಅವ್ರು ಕೆಲಸ ಮಾಡ್ತಾರೆ, ಇವ್ರು ಬಿಡಪ್ಪ ಅವ್ರು ಕೆಲಸ ಮಾಡ್ತಾರೆ ಅಂತ ಅನ್ನೋ ಭಾವನೆ ಇಡೀ ತಾಲೂಕಲ್ಲಿ ಇದೆ. ಅವರು ವೈಯಕ್ತಿಕವಾಗಿ ನಮ್ಮ ಶಾಸಕರ ಬಗ್ಗೆ ಮಾತಾಡಿದರೆ ಅದು ಅವ್ರಿಗೂ ಗೌರವ ತರುವಂಥದ್ದಲ್ಲ. ಯಾರೇ ಮಾತಾಡಿದ್ರು ಆ ವಿಷಯ ಅವ್ರಿಗೂ ಗೌರವ ತರುವಂಥದ್ದಲ್ಲ. ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಚಿಕ್ಕಲಿಂಗಯ್ಯ ಮಾತನಾಡಿ, 10 ವರ್ಷಗಳ ಕಾಲ ಶಾಸಕರಾಗಿದ್ದ ಅನಂತನವರು ಸರ್ಕಾರದ ನಿಗಮ ಮಂಡಳಿಗಳಲ್ಲಿ ಯಾವ ಜನಾಂಗದವರಿಗೆ ಸ್ಥಾನ ಕಲ್ಪಿಸಿದ್ದಾರೆ ಅಂತ ಬಹಿರಂಗಪಡಿಸಲಿ ಅಂತ ಅವರು ಹೇಳಿದರು. ಅವರ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಲಿ, ಇನ್ನೊಬ್ಬರು ಮುಖ್ಯಮಂತ್ರಿ ಆಗಲಿ, ಅವ್ರು 2 ಪೀಡಲ್ ಗೆದ್ದಾಗಲೂ ಮುಖ್ಯಮಂತ್ರಿ ಆಗಿದ್ದರು. ಒಂದು 5 ರೂಪಾಯಿ ಮುಖ್ಯಮಂತ್ರಿ ಫಂಡಿಂದ ತಂದು ಆ ಕ್ಷೇತ್ರದ ಕೆಲಸ ಮಾಡಿಲ್ಲ. ಈಗ 2 ವರ್ಷದಲ್ಲಿ 639 ಕೋಟಿ ಅನುದಾನ ತಂದು ಅಭಿವೃದ್ಧಿ ಕೆಲಸ ಮಾಡವ್ರೆ. ಇವರು ಮಾತಾಡೋಕ್ಕೆ ಯಾವ ನೈತಿಕತೆ ಹಕ್ಕಿದೆ? ದಯಮಾಡಿ ನಿಮ್ಮ ಪ್ರೆಸ್ ಮೀಟಿಗೆ ಬಂದಾಗ ನೀವೇನು ಮಾಡಿದಾರೆ ಸ್ವಾಮಿ, ಸುಮ್ಮನೆ ಹಿಂಗೆ ಪೇಪರ್ ತೋರಿಸ್ಬಿಟ್ಟು ಹೊಟ್ಟೋಗೋದಲ್ಲ ಅವರು. ಅದಕ್ಕೆ ಸಾಕ್ಷಿ ಗುಡ್ಡ ಕೊಡಬೇಕು. ಸುಮ್ಮನೆ ಪೇಪರ್ ತೋರಿಸ್ಬಿಟ್ಟು ಏನು ಅಭಿವೃದ್ಧಿ ಮಾಡಿಲ್ಲ, ನಾ ಇಷ್ಟು ಮಾಡಿದ್ದೀನಿ ಅಂದರೆ ಅದ್ರ ಪ್ರಯೋಜನ ಇಲ್ಲ. ನಾವು ಈಗ ಕೊಟ್ಟಿದ್ದೀವಲ್ಲ ನಿಮ್ಮ ಕೈಲಿ, ಅದನ್ನು ಕೇಳಿ ನೀವು ಇನ್ನೊಂದು ಸಾರಿ ಪ್ರೆಸ್ ಮೀಟಿಗೆ ಬಂದರೆ ದಯಮಾಡಿ ನೋಡ್ರಿ ಅವ್ರು ಇಷ್ಟು ಕೊಟ್ಟಿದ್ದಾರೆ, ನೀವೇನು ಮಾಡಿದ್ದೀರಿ ಅನ್ನೋದನ್ನು ತಾವು ದಯಮಾಡಿ ಕೇಳಬೇಕು ಅಂತ ಹೇಳಿ ತಮ್ಮೆಲ್ಲರಿಗೂ ಒಂದ್ಸಿ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಗೋಷ್ಠಿಯಲ್ಲಿ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ದೊಡ್ಡಯ್ಯ ಸೇರಿದಂತೆ ಇನ್ನಿತರರಿದ್ದರು. ಮಂಡ್ಯದ ಸರ್ಕಾರಿ ಮಹಿಳಾ ಕಾಲೇಜು ಆಶ್ರಯದಲ್ಲಿ ಇತಿಹಾಸ ಸ್ನಾತಕ ಮತ್ತು ಸ್ನಾತಕೋತ್ತರ ವಿಭಾಗದ ವತಿಯಿಂದ 1 ದಿನದ ಐತಿಹಾಸಿಕ ದಾಖಲೆಗಳು, ಭಿತ್ತಿಪತ್ರ ಪ್ರದರ್ಶನ ಹಾಗೂ ನಾಣ್ಯಗಳ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ಸರ್ಕಾರಿ ಮಹಿಳಾ ಕಾಲೇಜು ಮಂಡ್ಯ ಇಲ್ಲಿ ಇತಿಹಾಸ ಸ್ನಾತಕ ಮತ್ತು ಸ್ನಾತಕೋತ್ತರ ವಿಭಾಗದ ವತಿಯಿಂದ 1 ದಿನದ ಐತಿಹಾಸಿಕ ದಾಖಲೆಗಳು, ಭಿತ್ತಿಪತ್ರ ಪ್ರದರ್ಶನ ಮತ್ತು ನಾಣ್ಯಗಳ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ಕಾಲೇಜಿನ ಪ್ರಿನ್ಸಿಪಾಲರಾದ ಗುರುರಾಜ್ ಕೆ ರವರು ಕಾರ್ಯಕ್ರಮ ಉದ್ಘಾಟಿಸಿ, ಮಂಡ್ಯ ಜಿಲ್ಲೆಯ ಪ್ರಸಿದ್ಧ ನಾಣ್ಯ ಸಂಗ್ರಹಕಾರರಾದ ಮುದುಕರವರು ಹಳೆಯ ಕಾಲದ ಚಿನ್ನದ ನಾಣ್ಯಗಳನ್ನು ಪ್ರದರ್ಶನ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮುದುಕರವರು, ವಿದ್ಯಾರ್ಥಿಗಳು ಇಂತಹ ಆರೋಗ್ಯಕರ ಹವ್ಯಾಸಗಳನ್ನು ಬೆಳೆಸಿಕೊಳ್ಳುವುದರ ಮೂಲಕ ಇತಿಹಾಸದ ಬಗ್ಗೆ ಕುತೂಹಲವನ್ನು ಹಾಗೂ ಅಧ್ಯಯನವನ್ನು ಮಾಡಬೇಕು ಅಂತ ಅವರು ಹೇಳಿದರು. ಈ ಸಂದರ್ಭದಲ್ಲಿ ಸ್ನಾತಕ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಕೃಷ್ಣೇಗೌಡ, ಕಾಲೇಜಿನ ಹಿರಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ಶಿವರಾಮ್, ಕವಿತಾ, ಭರತರಾಜ್, ಆಂಗ್ಲ ಭಾಷೆ ವಿಭಾಗದ ಪ್ರಸನ್ನ ಸೇರಿದಂತೆ ಇನ್ನಿತರರಿದ್ದರು. ಈ ಪ್ರದರ್ಶನದಲ್ಲಿ 1940ರಿಂದ ಪ್ರಸ್ತುತವರೆಗೂ ಹಳೆಯ ವಾರಪತ್ರಿಕೆ, ದಿನಪತ್ರಿಕೆಗಳನ್ನು ಪ್ರದರ್ಶಿಸಲಾಯಿತು. ಮೈಸೂರು ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮತ್ತು ಮ್ಯಾನೇಜ್ಮೆಂಟ್ ವತಿಯಿಂದ ಲೀಡ್ ಟ್ರೈನಿಂಗ್ ಕಾರ್ಪೊರೇಟ್ ಸೊಲ್ಯೂಷನ್ಸ್ ಸಹಯೋಗದೊಂದಿಗೆ ಮೇ 31ರಂದು ಬೆಳಿಗ್ಗೆ ಉದ್ಯೋಗ ಮೇಳವನ್ನು ಕಾಲೇಜಿನ ಆವರಣದಲ್ಲಿ ಹಮ್ಮಿಕೊಂಡಿರುವುದಾಗಿ ಲೀಡ್ ಟ್ರೈನಿಂಗ್ ಕಾರ್ಪೊರೇಷನ್ ಸೊಲ್ಯೂಷನ್ ಸಿಇಒ ಶ್ರೀವಿದ್ಯಾ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಿಇಒ ಶ್ರೀವಿದ್ಯಾ ಅವರು, ಉದ್ಯೋಗ ಮೇಳದಲ್ಲಿ ಉದ್ಯೋಗ ಸಂಸ್ಥೆಗಳು ಭಾಗವಹಿಸುವ ನಿರೀಕ್ಷೆ ಇದು. ಅನೇಕ ಸಂಸ್ಥೆಗಳು ಕೂಡ ಈಗಾಗಲೇ ಖಾತ್ರಿಪಡಿಸಿಕೊಂಡಿವೆ ಅಂತ ಹೇಳಿದರು. ಉದ್ಯೋಗ ಮೇಳವನ್ನು ಕೃಷ್ಣರಾಜ ಕ್ಷೇತ್ರದ ಶಾಸಕರಾದ ಶ್ರೀವತ್ಸ ಉದ್ಘಾಟಿಸಲಿದ್ದು, ಸುಮಾರು 1,000ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಉದ್ಯೋಗ ಒದಗಿಸುವ ಭರವಸೆ ಇದೆ ಅಂತ ಹೇಳಿದರು. ಈ ಉದ್ಯೋಗ ಮೇಳದಲ್ಲಿ ಉದ್ಯೋಗಾಕಾಂಕ್ಷಿಗಳು ಭಾಗವಹಿಸಬಹುದು. ಸೆಕ್ಯೂರಿಟಿ ಹಂತದಿಂದ ಎಲ್ಲ ರೀತಿಯ ಉದ್ಯೋಗಗಳ ಸಂಬಂಧಿತ ಸಂಸ್ಥೆಗಳು ಮೇಳದಲ್ಲಿ ಭಾಗವಹಿಸಲಿದ್ದಾವೆ. ಅಲ್ಲದೆ ಮೇಳ ನಡೆಯುವ ವೇಳೆಯಲ್ಲಿಯೇ ಕಾಲೇಜಿನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸಿ ಉದ್ಯೋಗ ಪಡೆಯುವ ಸಂಬಂಧ 1.5 ಗಂಟೆಗಳ ಅರಿವು ಕಾರ್ಯಕ್ರಮವನ್ನು ಕೂಡ ಆಯೋಜಿಸಲಾಗಿದ್ದು, ಸಂಜೆ ಹಾಗೂ ಬೆಳಿಗ್ಗೆ 2 ಬಾರಿ ಈ ಕಾರ್ಯಕ್ರಮ ನಡೆಯಲಿದೆ ಅಂತ ಹೇಳಿದರು. ನಾವು 31ನೇ ತಾರೀಕು ಒಂದು ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸ್ತಾ ಇದ್ದೀವಿ. ಇದು ಮೈಸೆಮ್ ಅವ್ರ ಜೊತೆ ನಾನು ಮಾಡ್ತಿರುವಂತಹ 2ನೇ ಉದ್ಯೋಗ ಮೇಳ. ಈ ಬೃಹತ್ ಉದ್ಯೋಗ ಮೇಳ ಅಂತ ಯಾಕಂತೀವಿ ಅಂತಂದರೆ ಹತ್ತತ್ರ 70ರಿಂದ 80 ಕಂಪನಿ ಬರುವಂತಹ ಎಕ್ಸ್ಪೆಕ್ಟೇಷನ್ಸ್ ಇದೆ. ಈಗ ಆಲ್ರೆಡಿ 32 ಕಂಪನಿ ಕನ್ಫರ್ಮೇಷನ್ ಕೊಟ್ಟಿದ್ದಾರೆ. 32 ಕಂಪನೀಸ್ ಬೇರೆ ಬೇರೆ ರೀತಿಯ ರಿಕ್ವೈರ್ಮೆಂಟ್ಸ್ ಇರುತ್ತೆ.
10ನೇ ತರಗತಿ ಪಾಸಾಗಿ 18 ವರ್ಷ ಮಿನಿಮಮ್ ಆಗಿರೋರಿಂದ ಹಿಡಿದು 55 ವರ್ಷದವರೆಗಿನವ್ರಿಗೆ ಎಲ್ಲ ಬೇರೆ ಬೇರೆ ರೀತಿಯ ಉದ್ಯೋಗಗಳು ಈ ಉದ್ಯೋಗ ಮೇಳದಲ್ಲಿ ಅವಕಾಶ ಇರುತ್ತೆ. ಈ ಉದ್ಯೋಗ ಮೇಳವನ್ನು ಇನಾಗ್ರೇಟ್ ಮಾಡೋದಕ್ಕೆ ಶ್ರೀವತ್ಸ ಅವರು ಬರ್ತಾ ಇದ್ದಾರೆ, ನಮ್ಮ ಶಾಸಕರಾದ ಶ್ರೀವತ್ಸ ಅವರು. ಇನ್ನೇನಾದ್ರು ಹೇಳಬೇಕಾ ಸರ್? ಹಾಂ, ಮತ್ತು ಈ ಉದ್ಯೋಗ ಮೇಳದಲ್ಲಿ ಯಾರ್ಯಾರು ಶಾರ್ಟ್ ಲಿಸ್ಟ್ ಆಗ್ತಾರೆ, ಸುಮಾರು ಕಂಪ್ನಿಗಳು ಅವತ್ತೇ ಫೈನಲ್ ರೌಂಡ್ ಕೂಡ ಮುಗಿಸಿ ಅಲ್ಲೇ ಆಫರ್ ಲೆಟರ್ ಕೂಡ ಕೊಡ್ತಾರೆ. ಕೆಲವು ಕಂಪ್ನಿಗಳು ಅವ್ರದ್ದು ಒಂದು ಕಂಪ್ಯೂಟರ್ ಟೆಸ್ಟ್ ಇರುತ್ತೆ, ಅದಕ್ಕೆ ಮಾತ್ರ ಬ್ಯಾಂಗ್ಳೂರಿಗೆ ಕರೀತಾರೆ. ಕಂಪ್ನಿಗಳು ಬರ್ತಾ ಇರೋದು ಮೈಸೂರು, ನಂಜನಗೂಡು ಇಂಡಸ್ಟ್ರಿಯಲ್ ಏರಿಯಾ, ಕಡ್ಕೊಳ್ಳ ಇಂಡಸ್ಟ್ರಿಯಲ್ ಏರಿಯಾ, ಬೆಂಗಳೂರು ಮತ್ತು ಹೈದರಾಬಾದ್, ಇಲ್ಲಿನ ಕಂಪ್ನಿಗಳು ಬರ್ತಾ ಇದ್ದಾವೆ. IT ಕಂಪ್ನಿಗಳು ಮಾತ್ರ ಅಲ್ಲ, ಸೆಕ್ಯೂರಿಟಿ ಗಾರ್ಡ್ ಒಂದು ನೌಕರಿಯಿಂದ ಹಿಡಿದು ಬೇರೆ ಎಲ್ಲ ರೀತಿಯ ನೌಕರಿಗಳು ಉದ್ಯೋಗ ಅವಕಾಶಗಳು ಕೂಡ ತೊಗೊಂಡು ಬರ್ತಾ ಇದ್ದೀವಿ ಈ ಉದ್ಯೋಗ ಮೇಳಕ್ಕೆ. ಅಷ್ಟೇ ಅಲ್ಲದೆ ನನಗೆ ಯಾವುದೇ ರೀತಿಯ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ, ನಾನು ಸಿವಿಲ್ ಎಕ್ಸಾಮ್ಸ್ ಬರೀಬೇಕು, ಬ್ಯಾಂಕಿಂಗ್ ಎಕ್ಸಾಮ್ ಬರೀಬೇಕು, ಪೋಸ್ಟ್ ಆಫೀಸ್ ಎಕ್ಸಾಮ್ ಬರೀಬೇಕು ಅಂತ ತುಂಬ ಜನ ಮಕ್ಕಳು ಅಂದ್ಕೊಂಡಿರ್ತಾರೆ. ಬಟ್ ಈ ಮೈಸೂರಿನಲ್ಲೇ, ಮಂಡ್ಯ ಅಥವಾ ಟಿ ನರಸೀಪುರ ಅಂತ ಏರಿಯಾನಲ್ಲ, ಮೈಸೂರಿನಲ್ಲೇ ಅದಕ್ಕೆ ಬೇಕಾಗುವಂತಹ ಕೋಚಿಂಗ್ ತುಂಬ ಕಡಿಮೆ ಇದೆ. ಹಾಗಾಗಿ ಅವತ್ತು ಉದ್ಯೋಗ ಮೇಳದಲ್ಲಿ ಸ್ಪೆಷಲ್ ಆಗಿ ಒಂದು ಸೆಷನ್ ಇಟ್ಟಿದ್ದೀವಿ. ಯಾವ್ಯಾವ ರೀತಿಯ ಗೌರ್ಮೆಂಟ್ ಎಕ್ಸಾಮ್ಸು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಕ್ಸಾಮ್ಸ್ ಇದೆ, ಪೊಲೀಸ್ ಆಫೀಸರ್ಸ್ ಎಕ್ಸಾಮ್ಸ್ ಇದೆ, ಪೋಸ್ಟ್ ಆಫೀಸ್ನಲ್ಲಿ ಸುಮಾರು ರೋಲ್ಸು ಇನ್ನೂ ಎಂಟಿ ಇದೆ, ರೈಲ್ವೆ ಡಿಪಾರ್ಟ್ಮೆಂಟ್ ಹೈರಿಂಗ್ ನಡೀತಾ ಇದೆ. ಸೊ ಇನ್ನು ಬ್ಯಾಂಕಿಂಗ್ SBI ಹೈರಿಂಗ್ ಇನ್ನೇನು ಜುಲೈನಲ್ಲಿ ಶುರು ಆಗುತ್ತೆ. ಸೊ ಇಂಥದಕ್ಕೆಲ್ಲ ಅಪ್ಲೈ ಮಾಡೋದು ಹೇಗೆ, ಇದಕ್ಕೆ ಬೇಕಾಗಿರುವಂತಹ ಎಂಟ್ರೆನ್ಸ್ ಟೆಸ್ಟ್ ಸ್ಕೋರಿಂಗ್ಗೆ ಯಾವ ರೀತಿಯ ಪ್ರಿಪ್ರೇಷನ್ ಆಗಬೇಕು, ಮತ್ತು ಅಪ್ಲೈ ಮಾಡೋದು ಹೇಗೆ ಅಪ್ಲೈ ಮಾಡಬೇಕು, ಯಾವ ರೀತಿಯ ಇವಾಗೆಲ್ಲ ಆನ್ಲೈನ್ ಅಪ್ಲಿಕೇಶನ್ಸ್ ನಿಮಗೆ ಗೊತ್ತಿರೋ ಹಾಗೆ, ಎಷ್ಟೊಂದು ಜನ ಮಕ್ಕಳಿಗೆ ಅದನ್ನೆಲ್ಲ ಹೇಗೆ ಅಪ್ಲೈ ಮಾಡಬೇಕು, ಎಲ್ಲಿ ಹೋಗಿ ತಿಳ್ಕೊಬೇಕು ಗೊತ್ತಿರಲ್ಲ. ಅದಕ್ಕೆ ಬೇಕಾಗಿರುವಂಥ ಸಿಲೆಬಸ್ಸು ಏನಿರುತ್ತೆ, ಅದಕ್ಕೆ ಪ್ರಿಪ್ರೇಷನ್ ಏನಾಗಬೇಕು, ಇದನ್ನು ಒಂದು ಕ್ಯಾಪ್ಸ್ಯೂಲ್ ಮಾಡಲಲ್ಲಿ 1.5 ಗಂಟೆ ಸೆಷನು, ಬೆಳಗ್ಗೆ ಒಂದು ಸರ್ತಿ, ಮಧ್ಯಾಹ್ನ ಒಂದು ಸರ್ತಿ ಒಬ್ಬರು ಸ್ಪೆಷಲಿಸ್ಟ್ ಇದಕ್ಕೆ ಎಕ್ಸ್ಪರ್ಟ್ ಅಂತ ಇರ್ತಾರೆ, ಅವ್ರು ಬಂದು ಮೈಸಮ್ ಕಾಲೇಜ್ನಲ್ಲಿ ಉದ್ಯೋಗ ಮೇಳ ನಡೀತಿರುವಾಗ ಸೈಡ್ ಬೈ ಸೈಡು ಇದು ಬೆಳಗ್ಗೆ ಒಂದು ಸೆಷನ್ 11ರಿಂದ 12:30, ಮಧ್ಯಾಹ್ನ 3:30ಯಿಂದ 5, 2 ಸೆಷನನ್ನು ಮಾಡ್ತಾ ಇದ್ದೀವಿ. ಗೋಷ್ಠಿಯಲ್ಲಿ ಕಾಲೇಜಿನ ಪ್ರಾಂಶುಪಾಲ ಪ್ರಭುಸ್ವಾಮಿ, ಯೋಜನಾ ಸಮನ್ವಯಾಧಿಕಾರಿ ಪ್ರಭುಸ್ವಾಮಿ ಹಾಗೂ ಪ್ರಾಧ್ಯಾಪಕಿ ವಿದ್ಯಾಶ್ರೀ ಮಾದೇಶ್ ಉಪಸ್ಥಿತರಿದ್ದರು. ಪಾಂಡವಪುರ ಪಟ್ಟಣದ ಪುರಸಭೆ ಸಭಾಂಗಣದಲ್ಲಿ ಪುರಸಭೆ ಅಧ್ಯಕ್ಷರಾದ ಜ್ಯೋತಿ ಲಕ್ಷ್ಮೀ ಬಾಬುರವರ ಅಧ್ಯಕ್ಷತೆಯಲ್ಲಿ ತುರ್ತು ಸಭೆ ನಡೆಯಿತು. ಸಭೆಯಲ್ಲಿ ಹಲವು ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಲಾಯಿತು. ಪಾಂಡವಪುರ ಪಟ್ಟಣದ ಪುರಸಭೆ ಸಭಾಂಗಣದಲ್ಲಿ ಅಧ್ಯಕ್ಷರಾದ ಜ್ಯೋತಿ ಲಕ್ಷ್ಮೀ ವೈಬಿ ಬಾಬು ಅವರ ಅಧ್ಯಕ್ಷತೆಯಲ್ಲಿ ತುರ್ತು ಸಭೆ ನಡೆಯಿತು. ಸಭೆ ಆರಂಭಕ್ಕೂ ಮುನ್ನ ಪಹಲ್ಗಾಮ್ ದಾಳಿಯಲ್ಲಿ ಮಡಿದ ಭಾರತೀಯ ಪ್ರವಾಸಿಗರು ಹಾಗೂ ಪಾಕಿಸ್ತಾನ ವಿರುದ್ಧ ನಡೆದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಮಡಿದ ಯೋಧರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಈ ವೇಳೆ ಸದಸ್ಯರಾದ ಪಾರ್ಥಸಾರಥಿ ಮಾತನಾಡಿ, ಪಾಕಿಸ್ತಾನ ಪರ ಮಾತನಾಡುವ ಹಾಗೂ ದೇಶ ವಿರೋಧಿ ಚಟುವಟಿಕೆ ನಡೆಸುವವರಿಗೆ ಸರ್ಕಾರದ ಸೌಲಭ್ಯ ಸ್ಥಗಿತಗೊಳಿಸುವ ಜೊತೆಗೆ ಮತದಾನದ ಹಕ್ಕು ಹಾಗೂ ಭಾರತದ ಪೌರತ್ವವನ್ನು ರದ್ದುಪಡಿಸಬೇಕು ಎಂದರು. ಬಳಿಕ ನಡೆದ ತುರ್ತು ಸಭೆಯಲ್ಲಿ 25-26ನೇ ಸಾಲಿನ SFC ಮುಕ್ತ ನಿಧಿಯಲ್ಲಿ ಬಂಡವಾಳ ಆಸ್ತಿಗಳ ಸೃಜನೆಗಾಗಿ ಹಂಚಿಕೆಯಾಗಿರುವ 5 ಲಕ್ಷ ರೂಪಾಯಿ ಮೊತ್ತದಲ್ಲಿ ಉಳಿಕೆ 3.4 ಲಕ್ಷ ರೂಪಾಯಿಗಳನ್ನು ಬೀರಶೆಟ್ಟಿಹಳ್ಳಿ ಸ್ಮಶಾನ ಹಾಗೂ ಶಾಂತಿನಗರ ಹಿಂದೂಗಳ ಸ್ಮಶಾನಗಳ ಅಭಿವೃದ್ಧಿಗೆ ಬಳಕೆ ಮಾಡಿಕೊಳ್ಳುವ ಸಂಬಂಧ ಲೈಟಿಂಗ್ಸ್ ಹಾಗೂ ನೀರಿನ ವ್ಯವಸ್ಥೆ ಮಾಡಬೇಕು. ಅದಕ್ಕೆ ಸದಸ್ಯ ಆರ್ ಸೋಮಶೇಖರ್ ಪ್ರತಿಕ್ರಿಯಿಸಿ 2 ಸ್ಮಶಾನಗಳಲ್ಲಿ ರಸ್ತೆ ನಿರ್ಮಾಣಕ್ಕೆ ಅನುದಾನ ಬಳಸಿ ಅಂತ ಹೇಳಿದರು. ಅದಕ್ಕೆ ಸದಸ್ಯ ಸೋಮಶೇಖರ್ ಮಾತನಾಡಿ 2 ಸ್ಮಶಾನಗಳಲ್ಲಿ ರಸ್ತೆ ನಿರ್ಮಾಣಕ್ಕೆ ಈ ಅನುದಾನವನ್ನು ಬಳಸಿ ಅಂತ ಸಲಹೆ ನೀಡಿದರು. ಜೊತೆಗೆ 59.80 ಲಕ್ಷ ರೂಪಾಯಿಗಳ ಅನುದಾನದಲ್ಲಿ ಸ್ಮಶಾನಗಳ ಅಭಿವೃದ್ಧಿಗೆ 10 ಲಕ್ಷ ರೂಪಾಯಿ ಬಳಸಿಕೊಳ್ಳಿ ಅಂತ ಸಲಹೆ ನೀಡಿದರು. ಸಭೆಯಲ್ಲಿ 4 ಪ್ರಮುಖ ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಾಯಿತು. 23 ವಾರ್ಡ್ ಸದಸ್ಯರಿಗೆ ಅನುದಾನ ಹಂಚಿಕೆ ವಿಚಾರದಲ್ಲಿ ಸರ್ಕಾರದ ನಾಮಿನಿ ಸದಸ್ಯರಿಗೂ ಅನುದಾನ ಹಂಚಿಕೆ ಮಾಡಿ ಅಂತ ಸರ್ಕಾರದ ನಾಮಿನಿ ಸದಸ್ಯರಾದ ಆರೋಳಿ ಲಕ್ಷ್ಮೇಗೌಡ ಹಾಗೂ ರೈತ ಸಂಘದ ಸದಸ್ಯರಾದ ಪಾರ್ಥಸಾರಥಿ ಅವರ ನಡುವೆ ಮಾತಿನ ಚಕಮಕಿ ನಡೆಯಿತು. ಹಿಂದಿನ CO ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದರು. ಈ ಮಧ್ಯೆ JDS ಸದಸ್ಯರಾದ ಯಶವಂತ್ ಮಾತನಾಡಿ, ಪುರಸಭೆ ವ್ಯಾಪ್ತಿಯಲ್ಲಿ ಭೂ ಪರಿವರ್ತನೆ ಶುಲ್ಕವನ್ನು ಗುಂಟಿಯೊಂದಕ್ಕೆ 10,000ದಿಂದ 25,000ಕ್ಕೆ ಹೆಚ್ಚಿಸಲು ಸಾಮಾನ್ಯ ಸಭೆಯಲ್ಲಿ ಹಿಂದೆ ಕೈಗೊಂಡರು. ಈ ಹಿಂದಿನ ಮುಖ್ಯಾಧಿಕಾರಿ ವೀಣಾ ಹಳೆ ದರ ಪಾವತಿ ಮಾಡುವ ಮೂಲಕ ಪುರಸಭೆಗೆ ಲಕ್ಷಾಂತರ ರೂಪಾಯಿ ನಷ್ಟ ಉಂಟು ಮಾಡಿದ್ದಾರೆ ಅಂತ ಹೇಳಿದರು. ಸಭೆಯಲ್ಲಿ ಸದಸ್ಯರಾದ ಗಿರೀಶ್, ಸೋಮಶೇಖರ್, ಶಿವಕುಮಾರ್ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಮಂಡ್ಯ ತಾಲೂಕಿನ ಕೆರಗೋಡು ಗ್ರಾಮದ ಮಧ್ಯದಲ್ಲಿನ ಸರ್ಕಾರಿ ಜಾಗದಲ್ಲಿನ ನಾಲೆ ಮತ್ತು ಬಂಡಿ ದಾರಿ ಸಂಪೂರ್ಣವಾಗಿ ಮುಚ್ಚಿ ಅಕ್ರಮವಾಗಿ ಮನೆ ನಿರ್ಮಿಸಿಕೊಂಡಿದ್ದು, ಕೂಡಲೇ ತೆರವುಗೊಳಿಸಿ ಮತ್ತೆ ನಾಲೆಗಳನ್ನ ನಿರ್ಮಿಸಿ ರೈತರಿಗೆ ಬೆಳೆ ಬೆಳೆಯಲು ನೀರು ಒದಗಿಸುವಂತೆ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮದ ಮುಖಂಡರಾದ ಧನಂಜಯ್ ಒತ್ತಾಯಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಧನಂಜಯ್ ಅವರು, ಸಿದ್ದರಾಜು ಎಂಬಾತ ಸದರಿ ಸರ್ವೆ ನಂಬರ್ನ ನಾಲೆ ಮತ್ತು ಬಂಡಿ ದಾರಿಯನ್ನು ಮುಚ್ಚಿ ಅಲ್ಲಿಂದ 30 ಗುಂಟೆ ಖರಾಬು ಜಮೀನನ್ನು ಒತ್ತುವರಿ ಮಾಡಿಕೊಂಡು ಮನೆ ನಿರ್ಮಿಸಿದ ವ್ಯಕ್ತಿಯಾಗಿದ್ದು, ಈ ಸಂಬಂಧ ತಹಶೀಲ್ದಾರ್, ಉಪವಿಭಾಗಾಧಿಕಾರಿ, ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿದರು.
ಈ ವಿಚಾರವಾಗಿ ತಹಶೀಲ್ದಾರ್ ಶಿವಕುಮಾರ್ ಬಿರಾದಾರ್ ಅವರಿಗೆ ಮನೆ ನಿರ್ಮಾಣ ಹಂತದಲ್ಲೇ ದೂರು ನೀಡಿದ್ದು ಅವರು ಸ್ಥಳಕ್ಕೆ ಭೇಟಿ ನೀಡಿ 3 ಬಾರಿ ಸರ್ವೆ ಮಾಡಲು ಸಮಯ ನಿಗದಿಪಡಿಸಿ ತಾವೇ ಸ್ಥಗಿತಗೊಳಿಸಿದ್ದಾರೆ. ಸಿದ್ದರಾಜುಗೆ ಪಕ್ಕದಲ್ಲೇ ಇದ್ದ 5 ಗುಂಟೆ ಜಮೀನಿನ ಸರ್ವೆಗೆ ತಡೆ ನೀಡಿರುವ ನೆಪವೊಡ್ಡಿ ಸರ್ಕಾರಿ ನಾಲೆ ಮತ್ತು ಬಂಡಿದಾರಿ ಹೊತ್ತುವರಿಗೆ ಸರ್ವೆ ಮಾಡದಿರುವಂತೆ ತಹಶೀಲ್ದಾರ್ ಅವರೇ ನೋಡಿಕೊಂಡಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದರು. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ರೈತರಿಗೆ ಆಗಿರುವಂಥ ದೊಡ್ಡ ಅನ್ಯಾಯದ ಬಗ್ಗೆ ನಾವು ಮಾಧ್ಯಮದ ಮೂಲಕ ಪ್ರಸ್ತಾಪಿಸ್ತಿದ್ವಿ. ಆ ವಿಷಯ ಏನಂದರೆ, ನಮ್ಮ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ತಹಸೀಲ್ದಾರ್ ಶಿವಕುಮಾರ್ ಬಿರಾದಾರ್ ಅವರ ನೇತೃತ್ವ ಮತ್ತು ಸಹಕಾರದ ಮೇರೆಗೆ ಮಂಡ್ಯ ತಾಲೂಕು ಕೆರಗೋಡು ಹೋಬಳಿ 1ರ 274/274-275 ಸರ್ವೆಯ ಮಧ್ಯದಲ್ಲಿ ಬರುವ ಸರ್ಕಾರಿ ಖರಾಬಿನಲ್ಲಿದ್ದ ನಾಲೆ, ಪುರಾತನ ಕಾಲದಿಂದ ಇದ್ದಂಥ ನಾಲೆ ಮತ್ತು ಬಂಡಿದಾರಿಯನ್ನು ಸಂಪೂರ್ಣವಾಗಿ ಮುಚ್ಚಿ ಅಲ್ಲಿ ಒಬ್ಬ ಪ್ರಭಾವಿ ವ್ಯಕ್ತಿ ಮನೆ ನಿರ್ಮಿಸಲು ತಹಸೀಲ್ದಾರ್ ಅವರು ಸಂಪೂರ್ಣ ಸಹಕಾರವನ್ನು ನೀಡಿರ್ತಾರೆ. ಈ ಸಂಬಂಧ ನಾವು ಆರಂಭದಿಂದಲೇ 274/275 ಮಧ್ಯೆ ಇದ್ದ ನಾಲೆ ಬಂಡಿದಾರಿ ಎಂಬ ವರದಿ, ಅಂದರೆ ಅದೇ ನಮ್ಮ ಮಂಡ್ಯ ತಾಲೂಕಿನ ಭೂಮಾಪಕರು 2023ರಲ್ಲಿ ನೀಡಿದಂಥ ವರದಿ ಕೂಡಲೇ ಜಿಲ್ಲಾಡಳಿತ ಈ ಸಂಬಂಧ ಕ್ರಮ ವಹಿಸಿ ಒತ್ತುವರಿ ಮಾಡಿಕೊಂಡು ಮನೆ ನಿರ್ಮಿಸುವುದನ್ನು ತೆರವುಗೊಳಿಸಿ ನಾಲೆ ಮತ್ತು ಬಂಡಿದಾರಿಯನ್ನು ಉಳಿಸಿಕೊಡಬೇಕು, ಇಲ್ಲವಾದಲ್ಲಿ ತಹಸೀಲ್ದಾರ್ ಕಚೇರಿ ಎದುರು ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು. ಗೋಷ್ಠಿಯಲ್ಲಿ ಗೋಪಾಲಗೌಡ, ಪಂಚಲಿಂಗೇಗೌಡ, ಕೃಷ್ಣಪ್ಪ, ನಾಗರಾಜು, ದೊರೆಸ್ವಾಮಿ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ನಾಲೆಗೆ ನೀರು ಬಿಡುಗಡೆಗೆ ಒತ್ತಾಯಿಸಿ ಹೋರಾಟ. ಪಾಂಡವಪುರ ಕಾವೇರಿ ನೀರಾವರಿ ನಿಗಮದ ಎದುರು ರೈತರಿಂದ ಬೀಗ ಜಡಿದು ಆಕ್ರೋಶ. ಸಮಸ್ಯೆ ಬಗೆಹರಿಸದಿದ್ದರೆ ಆತ್ಮಹತ್ಯೆಯ ಎಚ್ಚರಿಕೆ. ರಾಷ್ಟ್ರೀಯ ಡೆಂಗ್ಯೂ ಜ್ವರ ದಿನಾಚರಣೆ ಹಿನ್ನೆಲೆ ಮಂಡ್ಯದಲ್ಲಿ ಬೃಹತ್ ಜನಜಾಗೃತಿ ಜಾಥಾ. ಮಾನವ ಸರಪಳಿ ನಿರ್ಮಿಸಿ ಸಾರ್ವಜನಿಕರಲ್ಲಿ ಅರಿವು. ರಾಜ್ಯಕ್ಕೆ ವಿದ್ಯುತ್ ಚಾಲಿತ ಬಸ್ಸುಗಳಿಗೆ ಬೇಡಿಕೆ ಇಟ್ಟ ರಾಜ್ಯ ಸರ್ಕಾರ. ಕೇಂದ್ರ ಸಚಿವರನ್ನ ಭೇಟಿ ಮಾಡಿದ ಸಾರಿಗೆ ಮಂತ್ರಿ ರಾಮಲಿಂಗಾರೆಡ್ಡಿ. ಸಕಾರಾತ್ಮಕವಾಗಿ ಸ್ಪಂದಿಸಿದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ರಾಜ್ಯದಲ್ಲಿ ಮತ್ತಷ್ಟು ಮದ್ಯದ ದರ ದುಬಾರಿ. ಸತತ 4 ಬಾರಿ ದರ ಏರಿಸಿರುವ ರಾಜ್ಯ ಸರ್ಕಾರ. ಮದ್ಯ ಪ್ರಿಯರ ಜೇಬಿಗೆ ಕತ್ತರಿ. ಮೇ 17ರಂದು ಮಂಡ್ಯದಲ್ಲಿ ಜೋಶಿ ವಿರುದ್ಧ ಪ್ರತಿಭಟನೆ, ಜಾಗೃತಿ ಸಮಾವೇಶ. ಸರ್ವಾಧಿಕಾರಿ ಧೋರಣೆ ವಿರುದ್ಧ ಆಕ್ರೋಶ. ಜೋಶಿ ನಡೆಯನ್ನ ಸಮರ್ಥಿಸಿಕೊಂಡ ಪ್ರೊಫೆಸರ್ ಎಚ್.ಎಸ್. ಮುದ್ದೇಗೌಡ. ಇದಿಷ್ಟು ಇವತ್ತಿನ ಸುದ್ದಿಗಳು. ಇದು ನಮ್ಮ ಸ್ವರ್ಣ ನ್ಯೂಸ್. ಬಾಂಧವ್ಯದ ಬೆಸುಗೆ ನಮಸ್ಕಾರ. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ